ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ಕೋತಾ ಇದ್ದೀನಿ. ನಿತ್ವಿ ಮಲಗಿಬಿಟ್ಟಿದ್ದಾರೆ. ಸೊ ಇವತ್ತು ಅಡುಗೆಗೆ ಅಂತ ಅಂದ್ಬಿಟ್ಟು ಮುಲ್ಲಂಗಿ ಸಾರು ಹಾಗೆ ಮುದ್ದೆನ ಮಾಡಿದ್ದೆ. ಯಾಕೋ ತಿನ್ಬೇಕನ್ನಿಸ್ಲಿಲ್ಲ, ಹಾಗಾಗಿ ಹಸಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಹಸಿ ಗೊಜ್ಜಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರ್ತಾರೆ. ನಾನಂತೂ ಫುಲ್ ಫ್ಯಾನ್ ಹಸಿ ಗೊಜ್ಜಿಗೆ. ವೀಕ್ ಪೂರ್ತಿ ಅದೇ ಇಟ್ಟಿದ್ರು ಬೇಜಾರೇ ಮಾಡ್ಕೋತೀರ ತಿಂತೀನಿ. ಬಿರಿಯಾನಿ ಹೇಗೆ ಇಷ್ಟಪಟ್ಟು ತಿಂತೀನೋ ಅದೇ ಥರ ತಿಂತೀನಿ. ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಸಿಲು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಬಿಸಿಲು ಬರ್ತಿದೆ. ಮಧ್ಯಾಹ್ನ ಆಗಿಬಿಟ್ಟಿದೆ ಅಲ್ವಾ. ಈ ನಡುವೆ ಅಂತೂ ಸಾಕಷ್ಟು ಬಿಸಿಲು ಹಾಕ್ಬಿಟ್ಟಿದೆ. ನಮಗೆ ಬಿಸಿಲು ಕಾಲದಲ್ಲಿ ಬಿಸಿಲಿತ್ತಲ್ಲ, ಅಷ್ಟೊಂದು ಬಿಸಿಲು ಬರ್ತಿದೆ. ಇನ್ನು ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಆ್ಯಂಡ್ ಹಾಗೆ ಕಡಲೆ ಬೀಜನೂ ಹಾಕಬೇಕಿತ್ತು. ಕಡಲೆಕಾಯಿ ಬರುತ್ತಲ್ವ, ಇನ್ನು ಅವನು ಹಾಕಬೇಕಿತ್ತು. ಬಿಸಿಲಿಗೆ ಹಾಕೋಣ ಅಂತ ಅಂದ್ಕೊತಿದ್ದೆ. ಇನ್ನು ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೆ. ಇನ್ನು ಬೆಳಗ್ಗೆ ಊಟ ಎಲ್ಲ ಮಾಡಿರ್ತೀವಲ್ವ, ಅದೆಲ್ಲ ಆದಮೇಲೆ ಪಾತ್ರೆನೆಲ್ಲ ತೊಳ್ಕೊಬಿಟ್ಟಿರ್ತೀನಿ. ಇನ್ನು ಅದನ್ನು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನು ಜೋಡಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ದಿನಕ್ಕೆ 4 ಸರಿ ಪಾತ್ರೆ ತೊಳಿಲೇಬೇಕು. ಸ್ವಲ್ಪ ಕಮ್ಮಿ ಬಿದ್ದರೂ ತೊಳಿತಾನೆ ಇರಬೇಕು. ನಾವಿರೋದು 3 ಜನನೇ, ಬಟ್ ಬೀಳೋದೂ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ. ಅವಾಗವಾಗೆ ವಾಶ್ ಮಾಡ್ಕೋತಾ ಇದ್ದರೆ ಜಾಸ್ತಿ ಆಗೋಗೋವರೆಗೂ ಇಲ್ಲದೇ ಇದ್ದರೆ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಮೇಲೆ ರಾತ್ರಿ ಮಲ್ಗಲಿಕ್ಕಿಂತ ಮುಂಚೆ ಎಲ್ಲ ವಾಶ್ ಮಾಡ್ಕೋತಾನೆ ಇರ್ತೀನಿ. ಇನ್ನೆಲ್ಲವನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಆ್ಯಕ್ಚುಲಿ ಎಲ್ಲರೂ ನನ್ನ ಮೇಲೆ ಕಂಪ್ಲೇಂಟ್, ತುಂಬ ಪಾತ್ರೆ ಬೀಳುತ್ತೆ, ತುಂಬ ಬಟ್ಟೆ ಬೀಳುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ತೊಳಿತಾ ಇರ್ತಾಳೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಿರ್ತಾರೆ ಅಂತ ಅಂದ್ಬಿಟ್ಟು. ನನಗದೊಂದು ಸ್ವಲ್ಪ ಫೋಬಿಯಾ. ನಾವು ಆ್ಯಕ್ಚುಲಿ ಏನಾದ್ರು ತೊಗೊಂಡು ಸುಮ್ಮನೆ ಹಂಗೆ ಯೂಸ್ ಮಾಡಿದ್ರು ನನಗೆ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕು, ಇಲ್ಲ ಅಂದರೆ ಸೊ ಅದನ್ನು ವಾಶ್ ಮಾಡಿದಿರ ಹಾಗೆ ಎತ್ತಿಟ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಹಾಗಾಗಿ ನಾನೇನಂದರೆ ಎಲ್ಲವನ್ನು 1-2 ಸಲ ವಾಶ್ ಮಾಡ್ಕೊಂಡು ಎತ್ತಿಟ್ಕೋತಾ ಇರ್ತೀನಿ. ಹಾಗಾಗಿ ಹೇಳ್ತಾ ಇರ್ತಾರೆ, ಬಟ್ಟೆ ಅರ್ಧೋಗೋವರೆಗೂ ವಾಷಿಂಗ್ ಮಿಷಿನ್ಗೆ ಹಾಕ್ತಾನೆ ಇರ್ತಾರೆ ಇವರು ಅಂತಂದ್ಬಿಟ್ಟು. ಬಟ್ ಏನು ಮಾಡೋಣ, OCD ಅವ್ರಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಇನ್ನೇನು ಮಧ್ಯಾಹ್ನ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಅನ್ನಕ್ಕೊಂದು ಕಡೆ ಇಟ್ಟಿದ್ದೀನಿ. ನಮ್ಮ ನಿತ್ವಿ ಫ್ಲ್ಯಾಶ್ ಕಾರ್ಡ್ಸ್ ಆಟ ಆಡ್ಲಿಕ್ಕೆ ಅಂತ ತಗೊಂಡಿದ್ರು, ಎಲ್ಲ ಅಲ್ಲಿ ಬಿಟ್ಬಿಟ್ಟಿದ್ರು. ಇವರು ಈ ಫ್ಲ್ಯಾಶ್ ಕಾರ್ಡ್ಸ್ನ ದಿನಕ್ಕೆ ಏನಿಲ್ಲ ಅಂದರೂ ಒಂದು 10 ಸಲ ಆದರೂ ಕೆಳಗೆ ಹಾಕ್ತಾರೆ. ಆಟ ಆಡೋದು ಅಷ್ಟಷ್ಟು ಮಾತ್ರನೇ, ಬಟ್ ಕೆಳಗೆ ಹಾಕೋದಂತೂ ಜಾಸ್ತಿ. ಸುಮ್ಮನೆ ಮೇಲೆ ಇಟ್ಟಿದ್ದೀವಿ ಅಂತಂದರೆ ಅವ್ರಿಗೆ ನೋಡಿಬಿಟ್ಟಿದ್ದಾರೆ ಅಂದರೆ ಕೆಳಗೆ ಹಾಕಲೇಬೇಕು. ಇನ್ನೇನಂದರೆ ಇವನ್ನ ಹೀಗೆ ಕೆಳಗಡೆ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಇನ್ ಕೇಸ್ ಕಾಲೇನಾದರೂ ಇದ್ರ ಮೇಲೆ ಇಟ್ಟಿದ್ದೀವಿ ಅಂದರೆ ಜಾರ್ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಫುಲ್ ಸ್ಕಿಡ್ಡಿಯಾಗಿದೆ. ಹಾಗಾಗಿ ಅವ್ರು ಆಟ ಆಡಿದ ತಕ್ಷಣ ಮತ್ತೆ ಎತ್ತಿಡ್ಬಿಡ್ತೀನಿ. ಇನ್ ಕೇಸ್ ನಿತ್ವಿನೇ ಅಲ್ವಾ ಜಾಸ್ತಿ ಓಡಾಡೋದು ಮನೆಯಲ್ಲಿ, ಅವ್ರು ಅದ್ರ ಮೇಲೆ ಕಾಲು ಹಾಕಿದ್ದಾರೆ ಅಂದರೆ ಕೆಳಗೆ ಬಿದ್ದೋಗ್ಬಿಟ್ಟು ತಲೆ ಎಲ್ಲ ತಗಲುತ್ತೆ ಅನ್ನೋ ಭಯಕ್ಕೆ ಅವಾಗ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲವನ್ನೂ ಎತ್ತಿಟ್ಕೊತಾ ಇರ್ತೀನಿ. ನೆಕ್ಸ್ಟ್ ಇನ್ನೇನು ಬಿಸಿಲು ಜಾಸ್ತಿ ಬರ್ತಿದೆ ಅಲ್ವ ಅಂತ ಅಂದ್ಬಿಟ್ಟು ಇನ್ನು ಮೆಣಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಇವನ್ನ ಒಂದು 10 ದಿನದಿಂದ ಹಾಕ್ತಿದ್ದೀನಿ ಬಿಸಿಲಿಗೆ ನಾನು ರೆಗ್ಯುಲರಾಗಿ. ಇವತ್ತು ಸ್ವಲ್ಪ ಜಾಸ್ತಿ ಬೀಸ್ತಿದೆ ಅಲ್ವ, ಇವತ್ತು ಹಾಕ್ಬಿಟ್ಟು ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾವೇನೇನು ಟೊಮ್ಯಾಟೊನ ಹೊಂದಾಗ ಒಂದು 2 ಸೋಲಲ್ಲಿ ಇಟ್ಕೊಂಡಿದ್ವಿ. ಒಂದು ಮೂಟೆ ಆಗೋಷ್ಟು ಸಿಕ್ಕಿತ್ತು. ಇನ್ನೊಂದು ಸ್ವಲ್ಪ ಒಂದು 2 ಬ್ಯಾಚಷ್ಟು ಆಲ್ರೆಡಿ ಕಿತ್ಕೊಬಂದು ಒಣಗಿಸ್ಕೊಂಡು ಎತ್ತಿಟ್ಕೊಬಿಟ್ಟಿದ್ದೀವಿ. ಇದು ಲಾಸ್ಟ್ ಬ್ಯಾಚ್. ನಮಗೆ ಒಂದೇ ಸಲ ಎಲ್ಲ ಹಣ್ಣಾಗಲ್ವಲ್ಲ, ಆವಾಗವಾಗ ಹಾಕ್ತಾ ಇರುತ್ತಲ್ವ, ಒಂದು ಸಪ್ರೇಟಾಗಿ ಕಿತ್ಕೊಬಂದು ಇನ್ನು ನಾವು ಕೆಂಪು ಮಣ್ಣು ಬರುತ್ತಲ್ವ, ಇನ್ನು ಅದನ್ನು ಇಟ್ಕೊಬಿಟ್ಟು ಇನ್ನು ಹೊಳಗ್ಲಿಕ್ಕೆ ಹಾಕಿದ್ದೆ. ಇದೇ ಲಾಸ್ಟ್. ಇನ್ನು ಇದನ್ನು ಚೆನ್ನಾಗಿ ಬಿಸಿಲಿಗೆ ಹಾಕ್ಕೊಬಿಟ್ಟು ಇನ್ನು ಆಮೇಲೆ ಇವತ್ತು ಎತ್ತಿಟ್ಕೊಬಿಡೋಣ ಅಂತ ಅಂದ್ಕೊತಾ ಇದ್ದೀವಿ. ನಮ್ಮ ಹಳ್ಳಿ ಕಡೆ ಅಂದರೆ ಆಲ್ಮೋಸ್ಟ್ ಆಲ್ ಅಂಗಡಿಯಿಂದ ತರೋದೆಲ್ಲ ಕಮ್ಮಿನೇ. ಎಲ್ಲನೂ ಆಲ್ಮೋಸ್ಟ್ ಆಲ್ ನಾವು ಏನಾದರೂ ನಾವು ಇನ್ನೇನು ಮಾಡ್ತಾ ಇರ್ತೀವಲ್ವ, ಟೊಮ್ಯಾಟೊ ಇದು ಮಾಡ್ಕೊಳ್ಳೋದು ಅದರೆಲ್ಲ ಮಾಡ್ತಿರ್ತೀವಲ್ಲ, ಇನ್ನು ಅದರಲ್ಲೇ ಹಾಕ್ಕೊಬಿಡ್ತೀವಿ. ಇನ್ನು ಬೇಳೆ, ತೊಗರಿಬೇಳೆ ಇಲ್ಲಾಂದ್ರೆ ಅವರೆಬೇಳೆ ಇವೆಲ್ಲ ಬರುತ್ತಲ್ಲ, ನಾವೆಲ್ಲ ಇನ್ನು ಮಳೆಗಾಲ ಬಂದಾಗ ಹಾಕ್ಕೊಂಡು ಮಾಡ್ಕೊಂಡು ತಿಂತೀವಿ. ಏನೋ ಅಂಗಡಿಯಿಂದ ತರಲಿಕ್ಕೆ ಹೋಗಲ್ಲ, ತುಂಬ ಕಮ್ಮಿ. ಇನ್ ಕೇಸ್ ನಾವು ಹಳ್ಳಿಗಳ ಕಡೆ ಇದ್ದರೆ ಇದೊಂದು ಸ್ವಲ್ಪ ಬೆನಿಫಿಟ್. ಸಿಟಿಯಲ್ಲಾದರೆ ಪ್ರತಿಯೊಂದಕ್ಕೂ ಓಡಿ ಹೋಗಿ ತಗೊಬರ್ಬೇಕಲ್ವ. ಇನ್ನು ಅವನ್ನೆಲ್ಲ ಒಣಗಾಕ್ಬಿಟ್ಟು ಒಂದು ಹತ್ರ ಕ್ಲೀನಾಗಿ ಇದು ಮಾಡಿದೆ. ಇನ್ನೊಂದು ಕಡೆ ನೋಡಿ, ಇಲ್ಲೆಲ್ಲ ಎಷ್ಟು ಮೆಸ್ ಹಾಕ್ಬಿಟ್ಟಿದ್ದೀವಿ. ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ತುಂಬ ದಿನದಿಂದ ಅನ್ಕೋತಿದ್ದೀವಿ ಕ್ಲೀನ್ ಮಾಡ್ಬೇಕಂತ ಅಂದ್ಬಿಟ್ಟು. ನೋಡಿ ಪರ್ಕೆ ನೋಡಿ ಎಷ್ಟೊಂದು ಪುಟ್ಟದಾಗಿ ಹಾಕ್ಬಿಟ್ಟಿದ್ದೀವಿ. ನಮ್ಮ ನಿತ್ವಿಗೆ ದೃಷ್ಟಿ ತೆಗೆದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪರ್ಕೆಗಳು ಮನೇಲಿ ಹೀಗೆ ಆಗಿಬಿಟ್ಟಿದೆ. ಏನು ಕಸ ಗೂಡ್ಸಕ್ಕೆ ಎಷ್ಟು ಹಾಕುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರಿಗೆ ದೃಷ್ಟಿ ತೆಗಿಲಿಕ್ಕಂತೂ ಎಷ್ಟು ಇದಾಗ್ಬಿಡತ್ತೋ. ಏನು ಮಾಡೋದು, ಮಕ್ಕಳಿರೋ ಮನೇಲಿ ಅಷ್ಟೇ ಏನೂ ಮಾಡ್ಲಿಕ್ಕಾಗಲ್ಲ. ಎಲ್ಲರ ಮನೆಯಲ್ಲೂ ಹೀಗೆ ಇರುತ್ತೆ. ಮಕ್ಕಳು ಪುಟ್ಟ ಮಕ್ಕಳು ಇದ್ದಾಗ ಅವ್ರಿಗೆ ದೃಷ್ಟಿ ಆಗೋದು ಜಾಸ್ತಿ. ಅವ್ರೇನಾದ್ರು ಅಳ್ತಾ ಇದ್ದರೆ, ಅಂದರೆ ನಮ್ಮ ಇಂಡಿಯನ್ ಸೈಕಾಲಜಿಯಲ್ಲಿ ಹೇಗಿರುತ್ತೆ ಅಂದರೆ, ಮಗು ಅಳಿದ್ರೂ ದೃಷ್ಟಿ ತೆಗಿಬೇಕು, ಇನ್ ಕೇಸ್ ಊಟ ಮಾಡಿಲ್ಲ ಅಂದ್ರೂ ದೃಷ್ಟಿ ತೆಗಿಬೇಕು, ನಿದ್ದೆ ಮಾಡಿಲ್ಲ ಅಂದರೂ ದೃಷ್ಟಿ ತೆಗಿಬೇಕು. ಏನೇ ಆಗಲಿ ಒಂದು ಒಂದು ಸೊಲ್ಯೂಷನ್. ಹಾಸ್ಪಿಟಲ್ ಏನೂ ಬೇಕಾಗಿಲ್ಲ, ದೃಷ್ಟಿ ತೆಗೆದುಬಿಟ್ರೆ ಫಟ್ ಅಂತ ತೊಟ್ಟೋಗ್ಬಿಡುತ್ತೆ ಹಾಗೆ ಅನ್ಕೋತಾರಲ್ವ. ಹಾಗಾಗಿ ನಮ್ಮ ಮನೆಯಲ್ಲೂ ದೃಷ್ಟಿ ತೆಗಿಯೋದು ಜಾಸ್ತಿ. ನಾವೆಲ್ಲಾದ್ರೂ ಆಚೆ ಊಟ ಮಾಡಿಸಿದ್ರು ಅಷ್ಟೇ, ನಮ್ಮ ನಿತ್ವಿಗೆ ಬಂದಿದ ತಕ್ಷಣ ದೃಷ್ಟಿ ತೆಗಿತಾರೆ. ಹಾಗಾಗಿಂದ ಪರ್ಕೆಗಳಂತೂ ಎಷ್ಟು ಬೇಕಾಗುತ್ತೋ
ಇನ್ನು ಇವ್ರು ಆಟ ಆಡಲಿಕ್ಕೆ ಅಂತ ಅಂದ್ಬಿಟ್ಟು ಬೊಂಬೆಗಳನ್ನೆಲ್ಲ ಹಾಕ್ಕೊಂಡಿದ್ರು. ಇನ್ನು ಅವನ್ನೂ ಎತ್ತಿಡ್ತಾ ಇದ್ದೀನಿ. ಇದರಲ್ಲಿ ಕೆಲ್ಸಕ್ಕೆ ಬರೋ ಬೊಂಬೆ ಒಂದೂ ಇಲ್ಲ, ಎಲ್ಲನೂ ಮುರಿದಾಕ್ಬಿಟ್ಟಿದ್ದಾರೆ. ಆದ್ರೂ ಏನು ಬಿಸಾಕ್ಲಿಕ್ಕೆ ಮನ್ಸು ಬರೋಲ್ಲ, ಎಲ್ಲ ಒಂದು ಚೀಲಕ್ಕೆ ಹಾಕಿಡೋದು. ಬಟ್ ಇವ್ರೇನು ಆಟ ಆಡ್ಲಿಕ್ಕೆ ಹೋಗಲ್ಲ, ಸುಮ್ಮನೆ ಕೆಳಗೆ ಹಾಕ್ಕೋತಾರೆ ಅಷ್ಟೇ. ಇವರೆಲ್ಲ ಬೊಂಬೆಗಳಲ್ಲೂ ಸ್ವಲ್ಪ ಸ್ಟ್ರಾಂಗಾಗಿ ಇದ್ದಿದ್ದಂದರೆ ಈ ಡ್ರೋನ್ ತರುಣ್ ತಿರುಮಲಾಗೆ ಹೋಗಿದ್ರು ಒಂದು ಸಲ, ಆವಾಗ ಪರ್ಚೇಸ್ ಮಾಡ್ಕೊಬಂದರು. ಅದನ್ನು ಸಾಕಷ್ಟು ದಿನ ಆಟ ಆಡ್ಕೊತಾ ಇದ್ರು. ಬಟ್ ಒಂದು ಸಲ ಏನು ಮಾಡಿದೆ ಅಂದರೆ ಟೈರ್ ಮುರಿದಾಕಿದ್ದಾರೆ. ತುಂಬ ದಿನ ಚೆನ್ನಾಗಿ ಆಟ ಆಡ್ಕೊಂಡ್ರು, ಸ್ವಲ್ಪ ಸ್ಟ್ರಾಂಗಾಗೂ ಇತ್ತದು. ಇನ್ನು ಟೈರ್ ಮುರಿದಾಕಿದ್ರು. ಇನ್ನು ಆ ಟೈರ್ ಎಲ್ಲೇ ಸಿಕ್ಕಿದ್ರು, ಅಮ್ಮ ಡ್ರೋನ್ದು ಟೈರ್ ಹೋಗ್ಬಿಟ್ಟಿದೆ ಹಾಕ್ಕೊಡಿ ಅಂತ ಹೇಳ್ತಿದ್ರು. ಒಟ್ಟೋಗಿದ್ದಾನಿದ್ವಿ, ಯಾರು ಕಿತ್ತಾಕಿದ್ದು ಅಂದರೆ ನಾನೇ ಕಿತ್ತಾಕಿದ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಅವ್ರು ಏನಾದರೂ ತಪ್ಪು ಮಾಡಿರಲಿ, ನಾನೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಎಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಲೂಲಾಪ್ ಅವ್ರದ್ದು ಹೆಡ್ ಸಪೋರ್ಟರ್ ಬರುತ್ತಲ್ವ, ಅದು ನಮ್ಮ ನಿತ್ವಿ ಒಂದು 6 ಮಂತ್ಸ್ ಓಲ್ಡ್ ಇದ್ದಾಗ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ದು. ಆವಾಗ ಕೂರ್ಲಿಕ್ಕೆಲ್ಲ ಒಂದು 6 ಮಂತ್ಸ್ 7 ಮಂತ್ಸಲ್ಲೆಲ್ಲ ಕೂರ್ಲಿಕ್ಕೆ ಇದು ಮಾಡ್ತಾರಲ್ವ, ಆವಾಗ ಬ್ಯಾಲೆನ್ಸ್ ಮಿಸ್ ಆಗಿಬಿಟ್ಟು ಹಿಂದೆಗೆ ಬಿದ್ದೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಇನ್ನೀ ಹೆಡ್ ಸಪೋರ್ಟರ್ ತೊಗೊಬಂದಿದ್ರು. ಇದು ಬಂದುಬಿಟ್ಟು ಲೂಲಾಪ್ ಅವ್ರದ್ದು. ಅಂದರೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ನಿತ್ವಿ ತುಂಬ ದಿನವೇ ಯೂಸ್ ಮಾಡಿದ್ರು. ಇದು ಬಂದುಬಿಟ್ಟು ಈ ಮೂಟೆಗೆ ಬಂದುಬಿಟ್ಟಿದೆ, ಹಾಗಾಗಿ ಪಕ್ಕಕ್ಕೆ ಎತ್ತಿಡೋಣ, ಮತ್ತೇನಾದರೂ ಬೇಕಿದ್ದರೆ ಮತ್ತೆ ಪರ್ಚೇಸ್ ಮಾಡಲಿಕ್ಕೆ ಆಗಲ್ವಲ್ಲ ಅನ್ನೋ ಥರ ಇನ್ನದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇದು ನೋಡಿ ಪುಟ್ಟದಾಗಿ ರೈಡರು ಎಷ್ಟು ಚೆನ್ನಾಗಿದೆಯೋ ಹುಡುಗಿ. ಸೊ ರೈಡಿಂಗ್ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವೆಲ್ಲ ಸೋಕೇಶಲ್ಲಿ ಇದ್ದಿದ್ದು. ಇನ್ನು ಅದನ್ನು ತೊಗೊಬಂದ್ಬಿಟ್ಟು ನಿತ್ವಿ ಅವ್ರ ಚೀಲದಲ್ಲಿ ಹಾಕೋಬಿಟ್ಟಿದ್ದಾರೆ. ಯಾವಾಗಾದರೂ ಕೇಳ್ತೀವಲ್ವ ಬೊಂಬೆ ಬೇಕು ಅಂದಾಗ, ಸೋಕೇಶಲ್ಲಿರೋ ಕೇಳ್ತಾರಲ್ಲ, ನಾವೇನಾದರೂ ಕೊಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಅದನ್ನು ತೊಗೊಬಂದು ಚೀಲದಲ್ಲಿ ಹಾಕ್ಕೊಬಿಡ್ತಾರೆ. ಹಾಗೆ ಅರ್ಧ ಸೋಕೇಶಲ್ಲಿರೋ ಬೊಂಬೆ ಎಲ್ಲ ಖಾಲಿ ಮಾಡ್ಕೊಬಂದು ಈ ಥರ ಚೀಲದಲ್ಲಿ ಹಾಕ್ಕೊಂಡು ತುಂಬಿಸ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಹಸಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೀನಲ್ವ, ಇನ್ನೇನು ಅನ್ನನೂ ವಿಶಿಲ್ ಬಂತು. ಇನ್ನು ಅದು ವಿಶಿಲ್ ಹೋಗೋ ಒಳಗಡೆನೇ ನಾವು ರೆಡಿ ಮಾಡ್ಕೊಬಿಡ್ಬೋದು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಒಂದು ಬೌಲ್ ತೊಗೊಂಡು ಅದರಲ್ಲಿ ಚಿಕ್ಕ ನಿಂಬೆ ಸೈಜಷ್ಟು ಹುಣಸೆಕಾಯಿ ತೊಗೊಂಡು ಅದರಲ್ಲಿ ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. ಇನ್ನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ನೋಡಿ, ಎಷ್ಟೊಂದು ಸಿಂಪಲ್ ಆಗಿದೆಯೋ. ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, 4 ಹಸಿಮೆಣ್ಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಆ್ಯಂಡ್ ಹಾಗೆ ಸ್ವಲ್ಪ ಸಾಲ್ಟ್ ಅಷ್ಟೇ. ಮುಂಚೆ ಕಾಲದಲ್ಲಿ ಈ ರೆಸಿಪಿನ ತುಂಬ ಮಾಡೋರು, ಏನಾದರೂ ಸಾಂಬಾರ್ಸ್ ಇಲ್ಲದೆ ಇರೋವಾಗ, ಇಲ್ಲಾಂದರೆ ಕೆಲ್ಸಕ್ಕೆಲ್ಲಾದರೂ ಆಚೆ ಕುರಿ ಮೇಯಿಸ್ಕೊಂಡು ಹತ್ರ ಎಲ್ಲ ಹೋಗೋರೆಲ್ಲ ಅವಾಗೇನಾದರೂ ದಿಢೀರಂತ ಹಾಕಬೇಕು ಅಂದರೆ, ಇಲ್ಲಾಂದರೆ ಒಂದು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಉಪ್ಪನ್ನ ತೊಗೊಂಡು ಹೋಗ್ಬಿಟ್ಟು ಇನ್ನು ಅಲ್ಲೇ ಗೊಜ್ಜನ್ನ ಇದು ಮಾಡ್ಕೊಂಡು ತಿಂದ್ಬಿಡಿಯೋರು. ಮುಂಚೆ ಅಂತೂ ಇದನ್ನು ಸಿಕ್ಕಾಪಟ್ಟೆ ಮಾಡೋರು. ನಮ್ಮ ಅಜ್ಜಿ ಗೊಜ್ಜು ಇದು ಮಾಡೋರು ಅಂದರೆ ಎಷ್ಟೊಂದು ಚೆನ್ನಾಗಿ ಮಾಡೋರು ಗೊತ್ತಾ. ಏನು ಬೇರೆದೇ ಬೇಕಾಗಿಲ್ಲ, ಆರಾಮಾಗಿ ಅದರಲ್ಲೇ ಎಲ್ಲನೂ ತಿನ್ಕೊಬಿಡ್ಬೋದು. ನಮ್ಮ ಅಮ್ಮಮ್ಮ ಇರೋರು ಅವ್ರು ಬಂದುಬಿಟ್ಟು ಇನ್ನು ನಮಗೆ ಸೊಪ್ಪು ಸಾರು ಬರುತ್ತಲ್ವ, ಸೊಪ್ಪು ಸಾರು ಆ್ಯಂಡ್ ಹಾಗೆ ಹಸಿ ಗೊಜ್ಜನ್ನ ಮಾಡೋರು, ತುಂಬ ಟೇಸ್ಟಿಯಾಗಿ ಮಾಡೋರು. ನನಗೆ ಅದು ನೆನಪಾಯ್ತು ಇವತ್ತು ಇದನ್ನು ಮಾಡ್ತಿದ್ರೆ. ನಾವು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಆ್ಯಂಡ್ ಹಾಗೆ ಒಂದು ಟೊಮ್ಯಾಟೊನ ಹೆಚ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಇನ್ನು ಕೊತ್ತಂಬರಿ ಬರುತ್ತಲ್ವ, ಅದನ್ನು ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗಿಬಿಡತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೋಬೋದು. ಸ್ವಲ್ಪ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಸಾಕಷ್ಟು ಜನಕ್ಕೂ ಫೇವ್ರೆಟ್ ಆಗಿರುತ್ತೆ. ಸ್ವಲ್ಪ ಜನಕ್ಕೆ ಅಂತೂ ಸಿಕ್ಕಾಪಟ್ಟೆ ಹೇಟಿಂಗ್ ಇರುತ್ತೆ. ನಮ್ಮ ಮನೇಲಿ ನನಗೆ ಫೇವ್ರೆಟ್, ನನ್ನ ಹಸ್ಬೆಂಡ್ಗೆ ಇಷ್ಟನೇ ಆಗಲ್ಲ ಈ ಥರವೆಲ್ಲ ಅವ್ರು ತಿನ್ನೋದೇ ಇಲ್ಲ. ಫುಡ್ ಕಾಂಬಿನೇಷನಲ್ಲಿ ಏನಾದರೂ ನಮ್ಮಿಬ್ಬರಿಗೂ ಆಪೋಸಿಟ್ ಇದೆ ಅಂದರೆ ಇದೊಂದೇ. ನನಗಂತೂ ತುಂಬ ಇಷ್ಟ. ವೀಕ್ ಪೂರ್ತಿ ಇದನ್ನೇ ಇಟ್ಟರು ನಾನು ಬಿರಿಯಾನಿ ಎಷ್ಟು ಪ್ರೀತಿಯಿಂದ ತಿಂತೀನೋ, ಈ ಹಸಿ ಗೊಜ್ಜನ್ನ ಕೂಡ ಅಷ್ಟೊಂದು ಪ್ರೀತಿಯಿಂದ ತಿಂತೀನಿ. ಮೈ ಆಲ್ ಟೈಮ್ ಫೇವ್ರೆಟ್. ನನಗಿಂತನೂ ನಮ್ಮ ಮನೆಯಲ್ಲಿ ತರುಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ತಮ್ಮ ಗೊಜ್ಜು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸ್ವಲ್ಪ ಜನ ಕೈಯಲ್ಲಿ ಏನೋ ಒಂಥರ ಮ್ಯಾಜಿಕ್ ಇರುತ್ತೆ ಅಂತಾರಲ್ವ, ಅದೇ ಥರ ತರುಣ್ ಕೈಯಲ್ಲೂ ಸಿಕ್ಕಾಪಟ್ಟೆ ಮ್ಯಾಜಿಕ್ ಇದೆ. ತರುಣ್ ಏನಾದರೂ ಗೊಜ್ಜನ್ನ ಇದು ಮಾಡಿಕೊಟ್ಟಿದ್ದಾನಂದರೆ ನೀವು ಹೊಟ್ಟೆ ತುಂಬ್ಕೊಬಿಟ್ಟಿದ್ರು ಇನ್ನೂ ಒಂದು 4 ಜಾಸ್ತಿ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ತರುಗೂ ಸಿಕ್ಕಾಪಟ್ಟೆ ಇಷ್ಟ. ನೀವು ಅವ್ರಿಗೆ ಏನೂ ಮಾಡಿಟ್ಬೇಡಿ, ಬರೀ ಇದೊಂದು ಮಾಡಿಟ್ಟಿದ್ದೀರಾ ಅಂದರೆ ಕಾಲೇಜ್ಗೆ ಸ್ಕೂಲ್ಗೆ ಹೋಗೋಗೆಲ್ಲ ಇದೊಂದು ಮಾಡಿಕೊಟ್ಬಿಟ್ರೆ ಸಾಕು, ಖುಷಿಯಿಂದ ಹೋಗ್ಬಿಡ್ತಾರೆ. ನೀವು ಟೈಮ್ ತೊಗೊಂಡು ಬೇರೆ ರೆಸಿಪೀಸ್ ಎಲ್ಲ ಮಾಡಿಕೊಟ್ರು, ಬೇರೆ ಟಿಫನ್ಸ್ ಎಲ್ಲ ಮಾಡಿಕೊಟ್ರು ಅವ್ರು ಇಷ್ಟಪಟ್ಟು ತಿನ್ನೋದೇ ಇಲ್ಲ, ಅಷ್ಟೊಂದು ಇಷ್ಟ. ಇನ್ನು ಹಸಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ರೆಸಿಪಿನ ಹೇಳ್ತೀನಿ ಅನ್ನಲ್ಲ. ಇನ್ನು ನಾವು ಹುಣಸೆಕಾಯಿನ ಆಲ್ರೆಡಿ ನೆನೆಸ್ಕೊಂಡಿದ್ವಿ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬಿಟ್ಟು ಒಂದು ಟೊಮ್ಯಾಟೊನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು, ಇನ್ನು ಹಸಿ ಮೆಣಸಿನ್ಕಾಯಿನ ಈ ಥರ 2 ಭಾಗ ಮಾಡಿಕೊಂಡು ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಇದರಲ್ಲಿ ಮತ್ತು ಉಪ್ಪು ಹಾಕ್ಕೋಬೋದು. ಚೆನ್ನಾಗಿ ಆದಷ್ಟು ಮ್ಯಾಶ್ ಮಾಡ್ಕೋಬೇಕು. ಈ ಹಸಿ ಗೊಜ್ಜು ಮಾಡ್ಕೊಂಡಾಗ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕೈ ಕಂಪ್ಲೀಟಾಗಿ ಉರಿ ಬಂದುಬಿಡುತ್ತೆ, ಬಗ ಅಂದ್ಬಿಡುತ್ತೆ, ಅಷ್ಟೊಂದು ಇದಾಗಿಬಿಡುತ್ತೆ. ಏನಾದರೂ ಆ ಥರ ಆದಾಗ ನಮಗೆ ರಾಗಿ ಹಿಟ್ಟು ಬರುತ್ತಲ್ವ, ಅದರಲ್ಲಿ ಸ್ವಲ್ಪ ಹೊತ್ತು ಕೈ ಇಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ತಣ್ಣಗೆ ಆಗಿಬಿಡುತ್ತೆ. ಇಲ್ಲಾಂದರೆ ಕೊಕೊನಟ್ ಆಯಿಲ್, ಇಲ್ಲಾಂದರೆ ಕ್ಯಾಸ್ಟರ್ ಆಯಿಲ್ ಇಟ್ಕೊಬಿಟ್ರು ಫುಲ್ ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಟ್ಟು ಕೈಯೆಲ್ಲ ತಣ್ಣಗಿರುತ್ತೆ. ಸೊ ಈ ರೆಸಿಪಿ ಮಾಡಿದಾಗ ಅದೊಂದೇ ಸ್ವಲ್ಪ ಕಷ್ಟ, ಖಾರ ಆಗುತ್ತೆ ಕೈ ಅಂತ ಅಂದ್ಬಿಟ್ಟು ಇನ್ನು ಈರುಳ್ಳಿನ ಹಾಕಿಬಿಟ್ಟು ಇನ್ನು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳೋದು.
ಅಷ್ಟೇ ನಮ್ಮ ಸ್ಟಾರ್ ಐಟಮ್ ರೆಡಿ ಆಗಿಬಿಡ್ತು. ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ. ಸೊ ನಮಗೆ ಟೈಮ್ ಇಲ್ಲ ಅಂದಾಗ, ಇಲ್ಲಾಂದರೆ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂದಾಗ ಸೊ ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ಇದು ತುಂಬ ಜನಕ್ಕೆ ಫೇವ್ರೇಟ್ ಇರುತ್ತೆ, ಸ್ವಲ್ಪ ಜನಕ್ಕೆ ಹೇಟಿಂಗ್ ಇರುತ್ತೆ, ಸ್ವಲ್ಪ ಜನ ತಿನ್ನೋದನ್ನ ಇದನ್ನು ಇಷ್ಟನೇ ಪಡಲ್ಲ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಇಷ್ಟಪಡಲ್ಲ ತಿನ್ನಲಿಕ್ಕೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇನ್ನು ತಿನ್ಕೊಬಿಡೋದು ಅಷ್ಟೇ. ನೋಡಿ ಎಷ್ಟು ಸ್ಮಾಲ್ ಇಂಗ್ರೀಡಿಯೆಂಟ್ಸಿಂದ ಎಷ್ಟು ಬೇಗ ಆಗಿಬಿಡತ್ತೋ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ. ಇನ್ನೊಂದು ಥರ ಏನು ಅಂದರೆ ಟೊಮ್ಯಾಟೊ ಮತ್ತು ಹಾಗೆ ಬದನೇಕಾಯಿ ಬರುತ್ತಲ್ವ, ಬದನೇಕಾಯಿ ಎಲ್ಲ ಚೆನ್ನಾಗಿ ಸುಟ್ಬಿಟ್ಟು ಬೆಂಕಿಯಲ್ಲಿ ಆಮೇಲೆ ಇದರಲ್ಲಿ ಮ್ಯಾಶ್ ಮಾಡ್ಕೊಂಡು ತಿಂತಾರೆ. ಅದೂ ಒಂಥರ ಮಾಡ್ತಾರೆ, ಅದೂ ಚೆನ್ನಾಗಿರುತ್ತೆ. ಸೊ ಯಾವಾಗಾದರೂ ನಮ್ಮ ಮನೆಗೆ, ನಮ್ಮ ಅಮ್ಮ ಮನೆಯಲ್ಲೆಲ್ಲ ಮಾಡೋರು ಯಾವಾಗಾದರೂ ಏನಾದರೂ ದಿಢೀರಂತ ಹಾಕಬೇಕಂದ್ರೂ, ಇಲ್ಲಾಂದರೆ ಸ್ಪೈಸಿಯಾಗಿ ಏನಾದರೂ ತಿನ್ಬೇಕಂತೂ ಆಲ್ಮೋಸ್ಟ್ ಆಲ್ ನಾವು ಈ ಥರ ಮಾಡ್ಕೊಂಡು ತಿನ್ನೋರು. ನಮ್ಮ ಮನೇಲಿ ಎಲ್ಲರೂ ಆರಾಮಾಗಿ ತಿಂತಾರೆ. ನಾನು ತರುಣ್ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಇಷ್ಟವಾಗಿ ತಿಂತೀವಿ. ಇನ್ನು ಅದರಲ್ಲಿ ಟೊಮೆಟೊ ಎತ್ಬಿಟ್ಟಿದ್ರಲ್ಲ ಅದನ್ನು ಸ್ವಲ್ಪ ಹಾಕಿದೆ, ಅಲ್ಲಲ್ಲಿ ತಿಂದಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಅಷ್ಟರಲ್ಲಿ ಅನ್ನನೂ ವಿಶಿಲ್ ಹೋಯ್ತು. ಇನ್ನು ಸರ್ವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲೇಟ್ ಇಟ್ಕೋತಾ ಇದ್ದೀನಿ. ಸೊ ನನಗಂತೂ ಈ ಥರ ಏನಾದರೂ ನನ್ನ ಫೇವ್ರೇಟ್ ಐಟಮ್ಸ್ ಮಾಡಿದ್ರೆ ಒಂದು 2 ತುತ್ತು ಜಾಸ್ತಿ ಇಳಿಯುತ್ತೆ. ನನಗೆ ಗೊಜ್ಜು ಅಂದರೆ ತುಂಬ ಇಷ್ಟ ಅಲ್ವ, ಹಾಗಾಗಿ ನಾವು ಹೊಟ್ಟೆ ತುಂಬ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ರೈಸ್ನ ಇಟ್ಕೋತಾ ಇದ್ದೀನಿ. ನಿದ್ವಿ ಮಲಗಿದ್ದಾರೆ. ಇನ್ನು ಅವ್ರು ಹೇಳೋಷ್ಟೊತ್ತಿಗೆ ಊಟ ಮಾಡ್ಕೊಬಿಡ್ಬೇಕು. ಇನ್ ಕೇಸ್ ಅವ್ರು ಎದ್ದು ಬಂದಿದ್ದಾರೆ ಅಂತಂದರೆ ಆಮೇಲೆ ನಾವು ಪ್ರಶಾಂತವಾಗಿ ಊಟ ಮಾಡ್ಲಿಕ್ಕೆ ಅವ್ರು ಬಿಡಲ್ಲ. ಇನ್ನು ಅವರಿಂದ ಓಡ್ಲಿಕ್ಕೆ ಸರಿ ಹೋಗಿಬಿಡತ್ತೆ ಅಂತ ಅಂದ್ಬಿಟ್ಟು ಈ ಥರ ನನಗೆ ಇಷ್ಟವಾದದ್ದು ಏನಾದರೂ ಯಾವಾಗಾದರೂ ಮಾಡಿಕೊಂಡ್ರೆ ಆದಷ್ಟು ಅವ್ರು ನಿದ್ದೆ ಹೇಳಲಿಕ್ಕಿಂತ ಮುಂಚೆನೇ ಊಟ ಮುಗಿಸ್ಕೊಬಿಡ್ತೀನಿ. ಅಟ್ಲೀಸ್ಟ್ ನಮಗೆ ಊಟ ತಿನ್ನೋವಾಗೆ ಅಲ್ವಾ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರೋದು. ಇನ್ನು ಅವಾಗೂ ಪೀಸ್ ಆಫ್ ಮೈಂಡ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಇನ್ನು ಅವರು ನಿದ್ದೆ ಮಾಡಿದಾಗ ಆಲ್ಮೋಸ್ಟ್ ಆಲ್ ಈ ಥರ ಏನಾದರೂ ಇದ್ದರೆ ಮುಗಿಸ್ಕೊಬಿಡ್ತೀನಿ. ಇನ್ನು ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ಬರೀ ನೀರಿದ್ದಂಗೆ ನಮ್ಗೆ ಕಾಣುತ್ತಷ್ಟೇ, ಬಟ್ ತಿನ್ಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೇನು ಬೇಕು ಹೇಳಿ, ಉಪ್ಪು ಖಾರ ಇರಬೇಕು ಸರಿಯಾಗಿ ಅಷ್ಟೇ ಅಲ್ವಾ. ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಈ ಗೊಜ್ಜು ಬಂದುಬಿಟ್ಟು ನಮ್ಮ ಅಜ್ಜಿ ಮಾಡೋದಂತೂ ನನಗೆ ಫುಲ್ ಫೇವ್ರೇಟ್ ಗೊತ್ತಾ. ನಮ್ಮ ಅಮ್ಮಮ್ಮ ಇರೋರು ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ. ಅವು ಅಂದರೆ ಸ್ವಲ್ಪ ಜನ ಕೈಯಲ್ಲಿ ಏನೇ ಒಂದು ಸಿಂಪಲಾಗಿರೋದು ಮಾಡಲಿ ತುಂಬ ಚೆನ್ನಾಗಿ ಬರುತ್ತೆ. ಕೈಗುಣ ಅಂತಾರೆ ಅದನ್ನು ಹೇಳ್ತಾರಲ್ಲ, ಅವ್ರ ಕೈಯಲ್ಲಿ ಅಡುಗೆಗಳು ಸ್ವಲ್ಪ ಜನ ಕೈಯಲ್ಲಿ ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅಜ್ಜಿ ಕೈಯಲ್ಲಿ ಎಷ್ಟೊಂದು ಚೆನ್ನಾಗಿ ಬರೋದು ಗೊತ್ತಾ. ಬಟ್ ಅವ್ರು ಅಡುಗೆ ಎಲ್ಲ ಮಾಡೋದು ತುಂಬ ತಡ ಮಾಡೋರು, ತುಂಬ ಲೇಟಾಗೆಲ್ಲ ಮಾಡೋರು. ಬಟ್ ಎಷ್ಟು ಲೇಟಾಗಿ ಮಾಡಿದ್ರು ಇನ್ನು ಅವ್ರು ಮಾಡ್ತಾರೆ ಅಡುಗೆ ತಿಂತಿದ್ರೆ ಎಷ್ಟು ಖುಷಿಯಾಗಿ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ನಮ್ಮ ಅಜ್ಜಿ ಇನ್ನೇನು ಲಾಸ್ಟಲ್ಲಿ ಇನ್ನೇನು ಸ್ವಲ್ಪ ದಿನಕ್ಕೆ ತಿರುಗಿ ಹೋಗ್ಬಿಡ್ತಾರೆ ಅಂದಾಗೆಲ್ಲ ನಾನು ಕೇಳ್ತಾ ಇದ್ದೆ, ನನಗೆ ಯಾವಾಗ ಮಾಡಿಕೊಡ್ತೀಯಾ ನೀನು ಅಂದರೆ ಫುಲ್ ಬೆಡ್ ರಿಟಾರ್ಡ್ ಆಗಿಬಿಟ್ರು. ಅವಾಗ ಕೇಳ್ತಾ ಇದ್ದೆ, ಇನ್ನು ಯಾವಾಗಮ್ಮ ನೀವು ನನಗೆ ಮಾಡಿಕೊಡೋದು ಅಂತ ಅಂದ್ಬಿಟ್ಟು. ಸೊ ಈ ಗೊಜ್ಜು ತಿಂತಿದ್ರೆ ನನಗೆ ಅದು ನೆನಪಾಯಿತು. ಇನ್ನೆಲ್ಲ ಊಟನೆಲ್ಲ ಮಾಡ್ಕೊಳ್ಳೋದು ಮುಗಿಸ್ಕೊಬಿಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ನಮ್ಮ ಮನೆಯಲ್ಲಂತೂ ಇದನ್ನು ಯಾರೂ ತಿನ್ನೋದೇ ಇಲ್ಲ. ನನ್ನ ಹಸ್ಬೆಂಡ್ಗಂತೂ ಇಷ್ಟನೇ ಆಗಲ್ಲ ಇದನ್ನೆಲ್ಲ ತಿನ್ನೋದಕ್ಕೆ. ಅವ್ರಿಗೆ ಯಾವಾಗಾದರೂ ನಾನು ಮಾಡಿಕೊಂಡಾಗ ಸ್ವಲ್ಪನಾದರೂ ತಿನ್ನಿ ಅಂತಂದ್ರೂ ಅವರು ಬಾಯಿಗೂ ಇಡಿಸ್ಕೊಳ್ಳಲ್ಲ, ಅವ್ರಿಗೆ ಇಷ್ಟನೇ ಆಗಲ್ಲ. ಬಟ್ ನನಗೆ ಆಲ್ ಟೈಮ್ ಫೇವ್ರೆಟ್ಟು. ಮದುವೆಗಳು ಆಗೋದೇ ಹೀಗೆ, ಎಲ್ಲ ಆಪೋಸಿಟಲ್ಲಿ ಆಗುತ್ತೆ. ಇನ್ನು ಒಂದು ತುತ್ತಿಗೆ ಸ್ವಲ್ಪ ಈರುಳ್ಳಿ ಬರುತ್ತಲ್ವ, ಒಂದು ಈರುಳ್ಳಿ ಇಟ್ಕೊಂಡು ಒಂದು ತುತ್ತು ಎತ್ಕೊಂಡು ತಿಂತಿದ್ರೆ ಎಷ್ಟು ಚೆಂದ ಗೊತ್ತಾ. ಇನ್ನೂ 4 ತುತ್ತು ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿತ್ತು. ಇನ್ನು ಬಿಸಿಲು ಹೇಗೋ ಜಾಸ್ತಿ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಇದ್ವಿ ಎದ್ದಿದ್ರು. ನಾನು ಊಟ ಮುಗಿಸ್ಕೊಬಿಟ್ಟು ಇನ್ನು ಕಡಲೆಕಾಯಿ ಹಾಗೆ ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಬೇರೆವಿತ್ತು, ಇನ್ನು ಅದನ್ನು ಹಾಕಿದೆ. ರೂಮೆಲ್ಲ ಕ್ಲೀನ್ ಮಾಡಿದ್ವಿ. ನಾವು ರೂಮಲ್ಲಿ ಸಪ್ರೇಟಾಗಿ ನಾವೆಲ್ಲವನ್ನು ಹಾಕ್ಕೊಂಡಿರ್ತೀವಲ್ವ, ಭತ್ತ ಆಗಲಿ, ಧನಿಯಾ, ಈ ಥರ ಕಡಲೆಕಾಯಿ, ಒಣಮೆಣ್ಸಿನ್ಕಾಯಿ ಈ ಥರ ಇರುತ್ತಲ್ಲ, ಇದನ್ನೆಲ್ಲ ಸಪ್ರೇಟಾಗಿ ಒಂದು ರೂಮ್ಗೆ ಹಾಕ್ಕೊಂಡಿರ್ತೀವಿ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೆಲ್ಲವನ್ನು ಆಚೆ ಹಾಕಿ ಕ್ಲೀನ್ ಮಾಡಿದ್ವಿ. ಇನ್ನು ನಾನು ಹೇಳಿದ್ನಲ್ವ ಇದೇ ವಿಡಿಯೋಲ್ಲಿ ಆಚೆ ಕಡೆ ಫುಲ್ ಕ್ಲಮ್ಸ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಇನ್ನೆಲ್ಲವನ್ನು ತೆಗೆದಿದ್ದಾರೆ, ಇನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದಾರೆ. ಏನಂದರೆ ಅಗ್ರಿಕಲ್ಚರ್ ಮಾಡೋ ಮನೆಗಳಲ್ಲಿ, ವ್ಯವಸಾಯ ಮಾಡೋ ಮನೆಗಳಲ್ಲಿ ಇದೆಲ್ಲ ರೆಗ್ಯುಲರ್ ಎಲ್ವಲ್ಲಿ ಇದ್ದೇ ಇರುತ್ತೆ. ನಾವು ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅಂತಂದ್ರೂ ಏನೂ ಮಾಡಲಿಕ್ಕಾಗಲ್ಲ. ಇನ್ನು ಇವ್ರು ಈ ಕಡೆ ಒಂದು ಕ್ಲೀನ್ ಮಾಡ್ಕೋತಿದ್ರೆ ನಾನು ನಿತ್ವಿ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ 3 ಬೀರುವ ಇದೆ. 3 ಬೀರುವಕ್ಕೂ ಬಟ್ಟೆ, ನಾವಿರೋದೇ 3 ಜನಕ್ಕೂ ಸಾಕಾಗಲ್ಲ, ಅಷ್ಟು ಬಟ್ಟೆ ಇದೆ. ಅದಕ್ಕೆ ನಮ್ಮ ನಿತ್ವಿವು ಡೈಲಿ ವೇರ್ ಹಾಕ್ತೀವಲ್ವ, ಆ ಡೈಲಿ ವೇರ್ ಬಟ್ಟೆ ಬಂದುಬಿಟ್ಟು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ, ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಆಲ್ಮೋಸ್ಟ್ ಆಲ್ ನಾವು ನೈಟ್ ವೇರ್ ತಾನೇ ಹಾಕೋದು. ಇನ್ನು ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕ್ತೀವಿ ಅಂತಂದರೆ ಇನ್ನು ಎಲ್ಲಾದರೂ ಹೋಗಿ ಬಂದಾಗ ಮಾತ್ರ ಹಾಕ್ತೀವಿ. ಎಲ್ಲಾದರೂ ಹೋದಾಗೂ ಅಷ್ಟೇ ನಾನು ಆಲ್ಮೋಸ್ಟ್ ಆಲ್ ನಿತ್ವಿಗೆ ಕಂಫರ್ಟ್ ನೋಡ್ಕೋತೀನಿ. ತುಂಬ ಮಾಡ್ರನ್ ಆಗಿರೋದ್ರಿಗಿಂತನೂ ಅವ್ರಿಗೆ ಸ್ವಲ್ಪ ಕಂಫರ್ಟಾಗಿ ಅಂದರೆ ಸ್ವಲ್ಪ ಆರಾಮಾಗಿರೋ ಥರ ನೋಡ್ಕೋತೀನಿ. ಮಕ್ಕಳಿಗೆ ನಾವೆಲ್ಲಾದರೂ ಹೋದಾಗ ಒಂದು ಸ್ವಲ್ಪ ಹೆವಿ ಡ್ರೆಸ್ಸಸ್ ಹಾಕ್ಬಿಡೋದು, ಇಲ್ಲಾಂದರೆ ಟೈಟಾಗಿರೋದು ಹಾಕಿದ್ದೀವಿ ಅಂದರೆ ಅವರು ಆರಾಮಾಗಿರಲ್ಲ, ಅಲ್ಲಿ ಅವರು ಇರಲ್ಲ, ನಮ್ಮನ್ನು ಇರ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ಫ್ರೀ ಆಗಿರೋ ಬಟ್ಟೆ ಹಾಕ್ಕೊಂಡು ಹೋಗಿದ್ದೀವಿ ಅಂದರೆ ಅವರು ಸ್ವಲ್ಪ ಆರಾಮಾಗಿರ್ತಾರೆ. ನಾನು ಇಲ್ಲಿ ಸ್ವಲ್ಪ ನೈಟ್ ವೇರ್ ಆ್ಯಂಡ್ ಹಾಗೆ ಎಲ್ಲಾದರೂ ಹತ್ರಕ್ಕೆ ರೆಗ್ಯುಲರಾಗಿ ಎಲ್ಲಾದರೂ ಹೋಗ್ತೀವಿ ನೋಡಿ, ಎಲ್ಲಾದರೂ ಹೋಗುವಾಗ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಬಟ್ಟೆನ ಅಲ್ಲೇ ಇಟ್ಕೊಂಡಿದ್ದೆ. ಇನ್ನು ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೀನಿ. ನಾನು ಈ ಕೆಲಸ ಶುರು ಮಾಡೋಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಸಂಜೆ ಒಂದು 5 ಗಂಟೆ ಆಗಿತ್ತು.
ಇನ್ನು ಇಲ್ಲಿ ಸ್ವಲ್ಪ ನಾವು ಎಲ್ಲಾದರೂ ಹೋದರೆ ಹತ್ರ ಎಲ್ಲಾದರೂ ಹೋದರೆ ಹಾಕ್ಲಿಕ್ಕೆ ಬಟ್ಟೆ ಸ್ವಲ್ಪ ಇಲ್ಲೇ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ವ. ಸೊ ಅವೆಲ್ಲ ಒಂದು 10 ಪೇರಿತ್ತು. ಇನ್ನು ಫಸ್ಟ್ ಅವನ್ನ ಮಡ್ಚಿಟ್ಕೋತಾ ಇದ್ದೀನಿ. ನಿತ್ವಿಗೆ ಹೇಗೆ ಅಂದರೆ ಪ್ರತಿ ಸಲನೂ ಪ್ರತಿ ಹಬ್ಬಕ್ಕೂ ಬಟ್ಟೆ ತರ್ತಾರೆ. ಅಪ್ಪ ಅಮ್ಮ ಇಲ್ಲಾಂದರೆ ಅವ್ರ ಅತ್ತೇನೋ ಇಲ್ಲಾಂದರೆ ಇಲ್ಲಿ ಮನೆಯಲ್ಲಿ ನಾವು ಯಾರೋ ಒಬ್ರು ಅವ್ರ ಅಪ್ಪನೋ ಯಾರೋ ಒಬ್ರು ತಂದೆ ತರ್ತಾರೆ. ಹಾಗಾಗಿ ನಿತ್ವಿಗೆ ಸ್ವಲ್ಪ ಬಟ್ಟೆ ಜಾಸ್ತಿ. ಈ ಪ್ರತಿ ಹಬ್ಬಕ್ಕೂ ಇಲ್ಲಾಂದರೆ ಎಲ್ಲಾದರೂ ಹೋಗಬೇಕು, ನಮ್ಗೆ ತುಂಬ ಹತ್ರದ ಇರೋ ಫಂಕ್ಷನ್ಸ್ ಏನಾದರೂ ಇದೆ ಅಂದರೆ ಅವ್ರಿಗೆ ಬಟ್ಟೆ ತಂದೆ ತರ್ತೀವಲ್ವ, ಅವರು ಒಂದು ಸಲ 2 ಸಲ ಹಾಕ್ಕೊಬಿಟ್ರೆ ಸಾಕು, ಅದು ಹಂಗೆ ಹಿಂದೆ ಹೋಗಿಬಿಡ್ತಾ ಇರುತ್ತೆ. ಇನ್ನೊಂದೇನು ಅಂದರೆ ನಾವು ಕರೆಕ್ಟಾಗಿ ಫಿಟ್ ಆಗೋ ಥರ ತರ್ತೀವಲ್ವ, ಸುಮ್ಮನೆ ಲೂಸ್ ಆಗಿದ್ದರೆ ಮಗು ನೋಡ್ಲಿಕ್ಕೆ ಚೆಂದ ಕಾಣಲ್ಲ, ಹಾಗೆ ದೃಷ್ಟಿ ಹಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಲೂಸಾಗಿರೋವೆಲ್ಲ ತರ್ಲಿಕ್ಕೆ ಹೋಗಲ್ಲ. ಸರಿಯಾಗಿ ಆ ಟೈಮ್ಗೆ ಫಿಟ್ ಆಗೋ ತರ್ತೀವಿ. ಇವರು ದಿನ ಬೆಳೆಯೋ ಮಕ್ಕಳಲ್ವ, ಇನ್ನು ಪುಟ್ಟದಾಗಿರೋದು ಸ್ವಲ್ಪ ತಂದಿದ್ದೀವಿ ಅಂತಂದರೆ ಇನ್ನೆಲ್ಲ ಒಂದು 2 ತಿಂಗಳು 3 ತಿಂಗಳು ಹೋಗಿದೆ ಅಂತಂದರೆ ಇನ್ನು ಮತ್ತೆ ಆ ಬಟ್ಟೆ ನಿತ್ವಿಗೆ ಫಿಟ್ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಮುಂಚೆ ಕಾಲದಲ್ಲಂತೂ ಬಟ್ಟೆ ಶೇರ್ ಹಾಕ್ಕೊಳ್ಳೋರು. ಇವಾಗ ನಾನು ಹಾಕಿದ್ದೀನಿ ನಮ್ಮ ಅಕ್ಕ ಹಾಕ್ಕೊಳ್ಳೋರು, ಇಲ್ಲಾಂದರೆ ನಮ್ಮ ಅಕ್ಕ ಬಟ್ಟೆ ನಾನು ಹಾಕೋತಿದ್ದೆ. ಬಟ್ ಈಗಿನ ಮಕ್ಕಳು ಹಾಗೆಲ್ಲ ಆಗಲ್ವಲ್ಲ, ಅವ್ರ ಬಟ್ಟೆ ಮಾತ್ರ ಹಾಕ್ತಾರೆ. ಜನ್ರೇಷನ್ ಟು ಜನ್ರೇಷನ್ ಡಿಫ್ರೆನ್ಸ್ ಹೋಗ್ತಿರತ್ತಲ್ವ. ನಾವಂತೂ ಪುಟ್ಟದಾಗಿದ್ದಾಗ ಎಲ್ಲಾದರೂ ಊರುಗಳಿಗೆ ಹೋದರೆ ನಮ್ಮ ಅತ್ತೆ ಮನೆಗಳಿಗೋ ಇಲ್ಲ ಅಂದರೆ ನಮ್ಮ ದೊಡ್ಡಮ್ಮ ಮನೆಗೋ ನಮ್ಮ ಅಕ್ಕನ ಮನೆಗೆ ಎಲ್ಲಾದರೂ ಹೋಗಿದ್ದೀವಿ ಅಂತಂದರೆ ನಮ್ಮ ಬಟ್ಟೆ ತೊಗೊಳೋಗೋದು ಕಮ್ಮಿ, ನಮ್ಮ ಅಕ್ಕ ಬಟ್ಟೆನೇ ಹಾಕ್ಕೊಬಿಡ್ತಿದ್ದೆ. ನಮ್ಮ ಅಕ್ಕ ಇಲ್ಲಿ ಬಂದರೆ ಅವ್ರು ನನ್ನ ಬಟ್ಟೆನೇ ಹಾಕ್ಕೊಬಿಡ್ತಿದ್ರು. ಸ್ಪೆಸಿಫೈಡಾಗಿ ಬಟ್ಟೆ ತೊಗೊಂಡು ಹೋಗಬೇಕು ಅನ್ನೋದು ತುಂಬ ಕಮ್ಮಿ. ಅವ್ರು ಶೇರ್ ಮಾಡ್ಕೊಳ್ಳೋರು ಅಂದರೆ ನಮ್ಮ ಏಜ್ ಗ್ರೂಪೇ ಇದ್ದು ಸೇಮ್ ನಮ್ಮ ಥರನೇ ಒಂದು ಸ್ವಲ್ಪ ಇದ್ದರೆ ಎಲ್ಲ ಬಟ್ಟೆ ಶೇರ್ ಮಾಡ್ಕೊಬಿಡ್ತಿದ್ವಿ, ಹಾಕ್ಕೊಳ್ತಿದ್ವಿ. ಬಟ್ ಈಗ ಎಲ್ಲಿ ಹಾಕ್ತಾರೆ ಹೇಳಿ, ಆ ಥರ ಎಲ್ಲ ಹಾಕೋ ಚಾನ್ಸೇ ಇಲ್ಲ. ಇವಾಗೆಲ್ಲ ಒಂದು ಸ್ವಲ್ಪ ಮುಂಚೆ ಥರ ಏನಕ್ಕಿರುತ್ತೆ ಹೇಳಿ, ಮುಂಚೆ ಜನ್ರೇಷನ್ಗೂ ಈ ಜನ್ರೇಷನ್ಗೂ ಇವೇ ಎಲ್ಲ ಡಿಫ್ರೆನ್ಸ್. ಆ ಪ್ರೀತಿ ಎಲ್ಲ ಇರೋದು ನಮ್ಮ ಅಕ್ಕಂದು, ಇಲ್ಲಾಂದರೆ ನಮ್ಮ ಅಣ್ಣದು, ಇಲ್ಲ ನನ್ನ ತಂಗಿದು ಅಂತಿರೋದು. ಬಟ್ ಈಗ ಆ ಥರ ಎಲ್ಲ ಇವಾಗೆಲ್ಲ ಸ್ಟ್ಯಾಂಡರ್ಡೈಸ್ ಆಗಿಬಿಟ್ಟಿದೆ. ಪೇರೆಂಟ್ಸು ಅಷ್ಟೇ ಆ ಥರ ಎಲ್ಲ ಹಾಕ್ಲಿಕ್ಕೆ ಇಷ್ಟಪಡಲ್ವಲ್ಲ. ಅದೇ ಥರ ನಮ್ಮ ನಿತ್ವಿಗೂ ಸ್ವಲ್ಪ ಓಲ್ಡ್ ಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಬೇರೆಯವ್ರಿಗೆ ಯಾರಾದರೂ ಕೊಡಬೇಕಂದ್ರೂ ಮನಸ್ಸು ಒಂಥರ ಅನಿಸಲ್ಲ, ಆಗಲ್ವಲ್ಲ ಆ ಥರ ಎಲ್ಲ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಗೆ ಇಟ್ಟಿದ್ದೀನಿ. ನಾನಂತೂ ಒಂದು ದೊಡ್ಡ ಬ್ಯಾಗ್ಗೆ ಅವ್ರು ಓಲ್ಡ್ ಬಟ್ಟೆನೆಲ್ಲ ಹಾಕಿ ಎತ್ತಿಟ್ಟಿದ್ದೀನಿ. ಅಮ್ಮನ ಮನೆಯಲ್ಲೂ ಅಷ್ಟೇ ತುಂಬ ಇದೆ ನಿತ್ವಿವು ಬಟ್ಟೆ. ಇನ್ನು ಹೊಸವು ತರ್ತಿದ್ರೆ ಹಳೆವೆಲ್ಲ ಹಾಗೆ ಹಿಂದೆ ಹೋಗ್ಬಿಡ್ತಾ ಇರುತ್ತೆ, ಇನ್ನು ಹೊಸವೆಲ್ಲ ಮುಂದೆ ಹೋಗ್ತಿರುತ್ತೆ. ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ತುಂಬ ಜನ ಬರ್ತಾರಲ್ವ, ಈ ಥರ ಎಲ್ಲ ಬಟ್ಟೆ ಏನಾದರೂ ಇದ್ದರೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ಯಾಕೋ ಆ ಥರ ನಿತ್ವಿ ಬಟ್ಟೆ ಮಾತ್ರ ಕೊಡ್ಲಿಕ್ಕೆ ಇಷ್ಟ ಆಗಲ್ಲ, ಬೇಡ ಬಿಡು ಅಂತ ಅಂದ್ಬಿಟ್ಟು ಎಲ್ಲನೂ ಆ ಥರನೇ ಇಟ್ಕೊಂಡಿದ್ದೀನಿ. ಅದೇನು ಮಾಡಬೇಕು ಗೊತ್ತಿಲ್ಲ, ಎಲ್ಲನೂ ಅದೇ ಥರ ಇಟ್ಟಿದ್ದೀನಿ. ಇನ್ನು ತುಂಬ ಪುಟ್ಟದಾಗ ಹಾಕಿಬಿಟ್ಟಾಗ ಇಲ್ಲ ಬೇಡ ಅಂದ್ಕೊಂಡ್ಬಿಟ್ಟಾಗ ಇನ್ನು ನೀರಿಗೆ ಹಾಕ್ಬಿಡ್ಬೋದು ಅನ್ನೋ ಥರ. ಇನ್ನು ಹಳ್ಳಿಗಳ ಕಡೆ ಎಲ್ಲ ಥರ ಕೆರೆಗಳೆಲ್ಲ ಇರುತ್ತಲ್ವ, ಇನ್ನು ಅಲ್ಲಿ ನಾವು ಜನರು ಏನು ಯೂಸ್ ಮಾಡದಿರೋ ಥರ ಇರುತ್ತಲ್ವ, ಆ ಥರ ಕೆರೆಗಳಲ್ಲಿ ಬೇಕಾದರೆ ನಾವು ಬಟ್ಟೆನ ಹಾಕ್ಬಿಡ್ಬೋದು. ಇನ್ನು ಹಂಗಾದ್ರೂ ಮಾಡೋಣ, ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇನ್ನೆಲ್ಲವನ್ನು ಅದೇ ಥರ ಇಟ್ಟಿದ್ದೀನಿ. ಅಮ್ಮನ ಮನೆಯಲ್ಲೂ ಅಷ್ಟೇ ಎಷ್ಟಿದೆಯೋ. ಇನ್ನು ಹುಡುಗರಿಗೆ ಇನ್ನೊಂದು ಇದೇನೆಂದರೆ, ಅಂದರೆ ನಮಗೆ ಶಾರ್ಟ್ ಜೀನ್ಸ್ ಬರುತ್ತಲ್ವ, ಟೀ ಶರ್ಟ್ ಬಂದು ಇನ್ನು ಕೆಳಗಡೆ ಶಾರ್ಟ್ ಜೀನ್ಸ್ ಬರುತ್ತಲ್ವ, ಟೀ ಶರ್ಟ್ಸ್ ಎಲ್ಲ ಯೂಸ್ ಮಾಡ್ಕೊಬಿಡ್ತೀವಿ. ಬಟ್ ಶಾರ್ಟ್ ಜೀನ್ಸ್ ಬರುತ್ತೆ ನೋಡಿ, ಬಿಲೋ ನೀವರೆಗೂ ಇರುತ್ತೆ ನೋಡಿ, ಆ ಜೀನ್ಸ್ ನಿಕ್ಕರ್ಸ್ ಮಾತ್ರ ಏನಾಗುತ್ತೆ ಅಂದರೆ ಎಲ್ಲ ಹಾಗೆ ಇದ್ದೋಗ್ಬಿಡುತ್ತೆ. ಇದು ಪ್ರತಿಯೊಂದು ಗಂಡು ಮಗು ಮದರ್ ಪ್ರಾಬ್ಲಮ್ಮು. ನಮ್ಮ ನಿತ್ವಿದಂತೂ ಶರ್ಟ್ಸ್ ಎಲ್ಲ ಯೂಸ್ ಮಾಡ್ಕೊಬಿಡ್ತಾ ಇರ್ತೀವಿ. ಬಟ್ ಅವೇನಿರುತ್ತೆ ಅಂದರೆ ಜೀನ್ಸ್ದು ನಿಕ್ಕರ್ಸ್ ಬರುತ್ತಲ್ವ, ಅವೆಲ್ಲ ಹಾಗೆ ಇದ್ದೋಗ್ಬಿಟ್ಟಿರುತ್ತೆ. ನಮ್ಮ ನಿತ್ವಿ ಹತ್ರ ಅಂತೂ ಎಷ್ಟಿದೆ ಗೊತ್ತಾ ಆ ಥರ, ಅವು ಬಿಸಾಕ್ಲಿಕ್ಕೂ ಮನಸ್ಸು ಬರೋಲ್ಲ. ಯಾಕಂದರೆ ಎಲ್ಲ ಹೊಸದಾಗಿರುತ್ತೆ, ಎಲ್ಲ 1 ಸಲ 2 ಸಲ ಹಾಕಿರ್ತೀವಿ ಅಷ್ಟೇ, ಎಲ್ಲ ಹೊಸದಾಗಿರುತ್ತೆ. ಇನ್ನು ಅವನು ಬಿಸಾಕೋಕ್ಕಾಗಲ್ಲ. ಇನ್ನು ಶರ್ಟ್ಸ್ ಮಾತ್ರ ರೆಗ್ಯುಲರ್ ಹಾಕಿಬಿಟ್ಟಿರ್ತೀವಿ, ಮತ್ತು ಏನರಲ್ಲೂ ಹಾಕ್ಲಿಕ್ಕೆ ಆಗಲ್ಲ. ಅಂಡ್ ಅದೇನೆಂದರೆ ಹಿಪ್ಪತ್ರ ಸ್ವಲ್ಪ ಫಿಟ್ಟಾಗಿ ಬರುತ್ತಲ್ವ, ಆ ರೀಸನಿಂದ ಹಾಕ್ಲಿಕ್ಕೆ ಹೋಗಲ್ಲ. ಇನ್ನು ತಗೊಳ್ಳೋವಾಗ ಮಾತ್ರ ತೊಗೊಬಿಟ್ಟಿರ್ತೀವಿ. ಆ ಥರ ಅಂಡರ್ವೇಸ್ ಅಂತೂ ಎಷ್ಟಿದೆ ಗೊತ್ತಾ, ಜೀನ್ಸ್ದು ತುಂಬ ಇದೆ ನಮ್ಮ ನಿತ್ವಿ ಹತ್ರ. ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಹೇಳ್ತಾರಲ್ಲ ಇನ್ನೊಂದು ಮಗುಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅವೆಲ್ಲ ಏನೋ ಅಂದರೆ ನೆಕ್ಸ್ಟ್ ಇನ್ ಕೇಸ್ ಇದ್ರೂ ನಮ್ಮ ಮನೆಗಳಲ್ಲಿ ಇನ್ನೊಂದು ಮಗು ಹುಟ್ಟಿದ್ರೂ ಇಲ್ಲಾಂದ್ರೆ ನಮ್ಮ ಜೊತೆಯಲ್ಲಿರೋರಿಗೆ ಬಟ್ ಮತ್ತೆ ಏನಕ್ಕೆ ಹಾಕ್ತೀವಿ ಹೇಳಿ, ಆ ಥರ ಎಲ್ಲ ಹಾಕ್ಲಿಕ್ಕೆ ಹೋಗಲ್ವಲ್ಲ. ಮುಂಚೆ ಅಂತೂ ಅಕ್ಕವು ತಂಗಿಗೆ ಹಾಕೋರು, ಅಣ್ಣನಿಗೂ ತಮ್ಮನಿಗೆ ಹಾಕೋರು, ಆ ಥರ ಎಲ್ಲ ಹಾಕೋರು. ಬಟ್ ಈಗೆಲ್ಲ ಆ ಥರ ಹಾಕಲ್ಲ, ಹೊಸದು ತರ್ತಾನೆ ಇರ್ತಾರಲ್ವ. ಹಾಗಾಗಿ ಸುಮ್ಮನೆ ಎಲ್ಲ ವೇಸ್ಟ್ ಹಾಗೆ ಇಟ್ಕೊಂಡು ಇನ್ನೊಂದು ಸಲ ಯಾವಾಗಾದರೂ ಸ್ವಲ್ಪ ಜಾಸ್ತಿ ಆದಾಗ ಇನ್ನು ನೀರಿಗೆ ಸೇರಿಸ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಕೆಳಗಡೆ ಇರೋದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟೆ. ಇವು ಆಲ್ಮೋಸ್ಟ್ ಆಲ್ ನೈಟ್ ವೇರ್ ಇರೋದು ಎಲ್ಲ ಒಂದು 10 ಪೇರ್ ಮಾತ್ರ ಎಲ್ಲಾದರೂ ನಿಯರ್ ಬೈ ಎಲ್ಲಾದರೂ ಹೋಗಬೇಕಂದ್ರೆ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ಜೋಡಿಸ್ಕೊಬಿಟ್ಟು ಇನ್ನು ಡ್ರಾನ ಒಳಗಡೆಗೆ ಹಾಕ್ಬಿಡ್ತಿದ್ದೀನಿ. ಇಲ್ಲೇನು ಅಂದರೆ ನಾವು ತುಂಬ ಎತ್ತರಕ್ಕೆ ಬಟ್ಟೆ ಇಟ್ಬಿಟ್ಟಿದ್ದೀವಿ ಅಂದರೆ ನಾವು ಒಳಗಡೆಗೆ ಇದು ಮಾಡ್ತೀವಲ್ಲ ಎಲ್ಲ ಆ ಕಡೆಗೆ ಬಿದ್ದೋಗ್ಬಿಡುತ್ತೆ, ಆಮೇಲೆ ಎತ್ಕೊಳ್ಳಿಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಹಾಗೆ ನಮ್ಮ ಮಂಚದಕ್ಕೆ ಇಲ್ಲಿ ಸ್ವಲ್ಪ ಒಂಥರ ಮಾಡ್ರನ್ ಆಗಿರೋದು ಕೊಟ್ಟಿದ್ದಾರಲ್ವ, ಇಲ್ಲಿನೂ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸ್ಪೇಸಲ್ಲೂ ಸ್ವಲ್ಪ ಬಟ್ಟೆನ ಇಟ್ಟಿದ್ದೀನಿ ನಾನು. ಇನ್ನು ಇವನು ಒಂದೇ ಸಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಅದೊಂದು ಇದೊಂದು ಅಂದರೆ
ಮಾಡ್ಲಿಕ್ಕೆ ಹೋಗಲ್ಲ. ಏನಿದ್ರು ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ತೊಗೊಂಡಿದ್ದೀವಿ ಅಂದರೆ ಅದನ್ನು ಕಂಪ್ಲೀಟ್ ಮಾಡ್ಕೊಬಿಡಬೇಕು. ಮತ್ತೆ ಮತ್ತೆ ಅಂದ್ಕೊಂಡಿದ್ದೀವಿ ಅಂದರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಏನೇ ಕೆಲಸ ಮಾಡಲಿ ಇವಾಗ ದಿನಕ್ಕೆ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಅನ್ಕೊತೀನಿ. ಏನೋ ಒಂದು ಕ್ಲೀನಿಂಗು ಇಲ್ಲಾಂದರೆ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ. ಅದನ್ನು ಆವತ್ತೇ ಮುಗಿಸ್ಕೊಬಿಡ್ತೀನಿ. ಅದನ್ನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ರೂ ಮತ್ತೆ ಮತ್ತೆ ಮಾಡ್ಕೊಳ್ಳಿಕ್ಕೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಬಟ್ ಅದೇ ಫ್ಲೋವಲ್ಲಾದರೆ ನಾವು ಆರಾಮಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ಬೋದು. ಆ್ಯಂಡ್ ಇದರಲ್ಲಿ ಏನಂದರೆ ನಾಮಕರಣಕ್ಕೆ ಬರುತ್ತಲ್ವ, ಆಗ ಬಂದಿರೋ ಬಟ್ಟೆನೂ ಸಾಕಷ್ಟಿದೆ. ಅದೇನಂದರೆ ನಾಮಕರಣಕ್ಕೆ ಬಂದಾಗ ಸ್ವಲ್ಪ ದೊಡ್ಡ ದೊಡ್ಡ ತಂದುಬಿಟ್ಟಿರ್ತಾರಲ್ಲ, ಸ್ವಲ್ಪ ಜನ ಅಂತೂ ತುಂಬ ದೊಡ್ಡ ತಂದುಬಿಟ್ಟಿದ್ದಾರೆ. ಅವನ್ನ ಏನು ಮಾಡ್ಕೋಬೇಕಂತನೂ ಅರ್ಥ ಆಗ್ತಿಲ್ಲ, ಯಾರಿಗೆ ಕೊಡಬೇಕಂತನೂ ಇದಾಗ್ತಿಲ್ಲ. ಅಂಥ ದೊಡ್ಡ ತಂದುಬಿಟ್ಟಿದ್ದಾರೆ. ನಾನು ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಬಟ್ಟೆ ತುಂಬ ಜನ ಬಂದಿತ್ತು ನಿತ್ವಿಗೆ, ಎಲ್ಲ ಒಂದು 40 ಪೇರ್ಸ್ವರೆಗೂ ಬಂದಿತ್ತು. ಅದರಲ್ಲಿ ಅಂದರೆ ಅವ್ನಿಗೆ ಸರಿ ಹೋಗೋವೆಲ್ಲ ಹಾಕ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದೊಡ್ಡದಾಗಿರೋದು ಇಲ್ಲಾಂದರೆ ಒಂದು ಸ್ವಲ್ಪ ಆ ಥರ ಈ ಥರ ಇರೋದನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ. ನಾವು ಇಲ್ಲೇ ಇಟ್ಕೊಂಡಿದ್ದೀನಿ, ಅದನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ. ಇನ್ನು ಸ್ವಲ್ಪ ಬ್ಲೇಷರ್ಸ್ ಇದೆ ನಿತ್ವಿ ಹತ್ರ. ಅದನ್ನು ಬ್ಲೇಷರ್ ಅಂತೂ ನಾವು ಒಂದು ತಂದಿರೋದಲ್ಲ, ಎಲ್ಲನೂ ಅವ್ನ ನಾಮಕರಣಕ್ಕೆ ಬಂದಿರೋ ಗಿಫ್ಟ್ಸೇ. ನನಗೆ ಬ್ಲೇಷರ್ಸ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ. ಏನೋ ತುಂಬ ನಮ್ಮ ಕ್ಲೋಸ್ ಅಂದರೆ ನಮ್ಮ ಅಕ್ಕದೋ ತಮ್ಮದೋ ಇಲ್ಲಾಂದರೆ ಯಾರ್ದಾದ್ರೂ ಇದ್ದರೆ ಹಾಕ್ಬೋದು. ಬಟ್ ಎಲ್ಲರ ಮದುವೆಗಳಿಗೂ ಆ ಥರ ಎಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗಲ್ವಲ್ಲ. ಅದು ಬೇರೆ ದೂರ ಹೋಗ್ತಿರ್ತೀವಿ, ಅವ್ರು ಅಷ್ಟೊಂದು ಕಂಫರ್ಟಾಗಿರಲ್ಲ. ಆ್ಯಂಡ್ ಅದು ಬೇರೆ ಮೆಟೀರಿಯಲ್ ಎಲ್ಲ ಹೆಂಗಿರುತ್ತೆ ಅಂದರೆ ಫುಲ್ ತಿಕ್ಕಾಗಿರುತ್ತೆ. ನನಗಂತೂ ಆ ಥರವೆಲ್ಲ ತೊಗೊಳ್ಳಿಕ್ಕೆ ಇಷ್ಟನೇ ಆಗಲ್ಲ. ಆಲ್ಮೋಸ್ಟ್ ಒಂದು 5 ಪೇರ್ ಬಂದಿತ್ತು ಆ ಥರವು. ಅದನ್ನೆಲ್ಲ ಒಂದೊಂದು ಸಲ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ಅವ್ರ ಪಾಪ ದುಡ್ಡು ಕೊಟ್ಟು ತಂದು ಪ್ರೀತಿಯಿಂದ ತಂದು ಕೊಟ್ಟಿರ್ತಾರಲ್ಲ, ನಾವು ಅದನ್ನು ಹಾಗೆ ಬಿಡೋದು ಹೇಗೆ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೊಂದು ಸಲ ಹಾಕ್ಬಿಟ್ಟಿದ್ದೀನಿ. ಒಂದೊಂದು ಸಲ ಹಾಕಿ ಎಲ್ಲವನ್ನೂ ಆ ಥರನೇ ಇಟ್ಟಿದ್ದೀನಿ. ಮತ್ತು ಒಂದು ಸಲನೂ ಹಾಕಿಲ್ಲ ನಮ್ಮ ನಿತ್ವಿಗೆ. ಅದು ಅಕೇಶ್ನಲ್ ವೈಸ್ ಅವ್ರ ಬರ್ತ್ಡೇಗೆ ಇಲ್ಲಾಂದರೆ ಏನಾದರೂ ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಆವಾಗ ಮಾತ್ರ ಹಾಕಿ. ಇನ್ನು ಮಿಕ್ಕಿರೋವೆಲ್ಲ ಹಾಗೆ ಬಿಟ್ಕೊಬಿಟ್ಟಿದ್ದೀನಿ. ಎಲ್ಲ ಅದೊಂದು 5 ಪೇರ್ ಇದೆ. ನನಗಂತೂ ಆ ಥರ ಬಟ್ಟೆ ತರಲಿಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಮಕ್ಕಳಿಗೆ ನಾನು ಆಲ್ಮೋಸ್ಟ್ ಆಲ್ ಕಂಫರ್ಟ್ ನೋಡಲಿಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಮಾಡ್ರನ್ ಸ್ವಲ್ಪ ಜನ ಏನಂದರೆ ಸ್ವಲ್ಪ ಮಾಡ್ರನ್ನಾಗಿ ಕಾಣೋದೇ ತಗೊಳ್ಳೋಣ ಅಂತ ಅನ್ಕೋತಾರೆ. ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಆಲ್ ನಾನು ಯಾವಾಗೂ ಅವ್ರು ನೋಡೋದೇನೆಂದರೆ ಕಂಫರ್ಟ್ನ ನೋಡ್ತೀನಿ. ಕಂಫರ್ಟ್ ಚೆನ್ನಾಗಿದ್ರೇ ಎಲ್ಲ ಮಕ್ಕಳಿಗೆ ಒಂಥರ ಜಿಮ್ ಅಂತಿರೋವೆಲ್ಲ ಹಾಕಿಬಿಟ್ರೆ ಅವ್ರು ಅಷ್ಟೊಂದು ಕಂಫರ್ಟಾಗಿರಲ್ಲ. ಮೋರ್ ಓವರ್ ಅವ್ರು ನಮಗೆ ಹೇಳಲಿಕ್ಕಾಗಲ್ಲ, ನನಗೆ ಈ ಥರ ಹಾಕ್ತಿದೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕಾಗಲ್ಲ. ನಾವೂ ಏನು ಹಾಕ್ತಿದೆ ಮಗುಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲಾದರೂ ಹೋದಾಗ ಅವ್ರು ಅಳ್ತಿದ್ರೆ ನಮಗೆ ಏನು ಮಾಡಬೇಕಂತನೂ ಅರ್ಥ ಆಗಲ್ವಲ್ಲ. ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗಿದ್ದೆ, ಅಲ್ಲಿ ಹಾಗೆ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಒಂಥರ ಫಿಟ್ಟಾಗಿರೋ ಬಟ್ಟೆ ಹಾಕ್ಕೊಂಡು ಹೋಗಿದ್ದೆ. ನಮ್ಮ ನಿತ್ವಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಿದ್ದಾರೆ. ನನ್ನ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್ ಅದು ಬೇರೆ. ಅವತ್ತು ನಾನು ಮಧ್ಯದಲ್ಲೇ ಬಂದುಬಿಡ್ಬೇಕಾಗಿತ್ತು. ಅವರಾದರೆ ಎಷ್ಟೊಂದು ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಗೊತ್ತಾ. ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ರು. ಒಂದು ವಾರವರೆಗೂ ಮಾತಾಡಲಿಲ್ಲ. ಸುಮ್ಮನೆ ಬಂದು ಯಾವಾಗೋ ಹಂಗೆ ಹೋಗ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಆ ಥರ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಫಿಟ್ಟಾಗಿರೋಷ್ಟಿಗೆ ನಮ್ಗೆ ಅರ್ಥ ಆಗಲಿಲ್ಲ ಏನಕ್ಕೆ ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ಮತ್ತೆ ಮನೆಗೆ ರಿಟರ್ನ್ ಆಗಿಬಿಟ್ಮೇಲೆ ನೋಡಿದೆ ಒಂಥರ ಗೆರೆ ಬಂದುಬಿಟ್ಟಿರುತ್ತಲ್ಲ, ಫಿಟ್ಟಾಗಿದ್ರೆ ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ನಿತ್ವಿ ಈ ಥರ ಹತ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಆಮೇಲೆ ರಿಯಲೈಸ್ ಆದೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಇದು ಮಾಡಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಪಂಚೆ ಶರ್ಟ್ ಬರುತ್ತಲ್ವ, ಇದು ಅಮ್ಮ ಕೊಡಿಸಿದ್ದು. ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡಿಸಿದ್ರು, ಒಂದು ಇನ್ನೊಂದಿನ ಹಬ್ಬ ಇದ್ದರೆ ಅವಾಗ ಕೊಡಿಸಿದ್ರು. ನಮ್ಮಮ್ಮಗೆ ಈ ಥರ ಟ್ರೆಡಿಷ್ನಲ್ ವೇರ್ ಅಂದರೆ ತುಂಬ ಇಷ್ಟ. ಅವ್ರು ಏನೇ ಅಕೇಶನ್ ಬರಲಿ ಅಮ್ಮ ಏನು ಮಾಡ್ತಾರೆ ಅಂದರೆ ಆ ಟೈಮ್ಗೆ ಏನು ಸೆಟ್ ಆಗುತ್ತೋ ಅದನ್ನು ತೊಗೊಂಬರ್ತಾರೆ. ನಮಗೂ ಅಷ್ಟೇ, ನಾನು ಚಿಕ್ಕಂದ್ರಿದ್ದಾಗಿಂದ ನನಗಾಗಲಿ ತರುಣ್ಗಾಗಲಿ ಅವ್ರು ನಮ್ಗೆ ಏನು ಟೈಮ್ಗೆ ಏನು ಬೇಕು, ನಮ್ಗೆ ಏನು ತಂದರೆ ಸರಿ ಹೋಗಿಬಿಡುತ್ತೆ, ಏನು ಹಾಕಿದ್ರೆ ನಾವು ಚೆನ್ನಾಗಿ ಕಾಣ್ತೀವಿ ಅನ್ನೋದು ನಮ್ಮಮ್ಮನಿಗೆ ಪರ್ಫೆಕ್ಟಾಗಿ ಗೊತ್ತು. ಅವ್ರು ಎಲ್ಲನೂ ಅಷ್ಟೇ ಟೈಮ್ ಟು ಟೈಮ್ ನಮ್ಗೆ ಏನು ಬೇಕು ಹೇಗೆ ಬೇಕು ಎಲ್ಲ ನೋಡೋರು. ಇದೇ ಥರ ನಮ್ಮ ನಿತ್ವಿಗೂ ಈಗ ಹಾಗೆ ಮಾಡ್ತಾರೆ. ನಮ್ಮನಿಗೆ ಮರೆತು ಬಿಟ್ಟಿದ್ದಾರೆ. ನಾನು ಯಾವಾಗೂ ಹೇಳ್ತೀನಿ, ನೀನು ಜನ್ಮ ಕೊಟ್ಟಿದ್ದು ನನಗೆ ತಾನೆ, ನೀನು ಯಾಕೆ ಅಷ್ಟೊಂದು ನಿತ್ವಿನ ತುಂಬ ಪ್ರೀತಿ ಮಾಡ್ತೀಯ ಅಂತಂದ್ಬಿಟ್ಟು. ಅವ್ರೇನು ಹೇಳ್ತಾರೆ ಅಂದರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೀಯ ನೀನು, ನಿನ್ನ ಹೊಟ್ಟೆಲ್ಲಿ ಅವ್ನು ಹುಟ್ಟಿದಾನಲ್ವ, ಹಾಗಾಗಿ ನಾವು ಅಷ್ಟೇ ಜೋಪಾನವಾಗಿ ನೋಡ್ಕೋಬೇಕಲ್ವ, ಅವ್ನಿಗೆ ಬೇಕು ಏನೇನು ಬೇಕು ಅದನ್ನು ಹಾಗೆ ನೋಡಬೇಕಲ್ವ ಅಂತ ಹೇಳ್ತಾರೆ. ಅದು ನಿಜನೇ ಅಲ್ವಾ ಅಂತ ಅನಿಸುತ್ತೆ. ಅವ್ರಿಗೆ ಏನೇನು ಬೇಕು, ಇವಾಗ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಇದೆ ಅಂದ್ಕೊಳ್ಳಿ, ಅದ್ರಿಗೆ ಏನೇನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಕೊಟ್ಟು ಕಳಿಸ್ತಾರೆ. ನೆಕ್ಸ್ಟ್ ಏನಾದರೂ ಫಂಕ್ಷನ್ ಇದ್ದರೆ ಆಲ್ಮೋಸ್ಟ್ ಆಲ್ ಅದು ಏನೇನಿದ್ರೆ ಅದನ್ನೆಲ್ಲ ತಗೊಂಡು ಇನ್ನು ತರುಣ್ ಕೈಲಿ ಕೊಟ್ಟು ಕಳಿಸ್ತಾರೆ, ಇಲ್ಲಾಂದ್ರೆ ಅವರಾದರೂ ಬರ್ತಾರೆ. ಆ ಥರ ನಮಗೂ ಚಿಕ್ಕದಾಗಿದ್ದಾಗ ಹೇಗೆ ಮಾಡೋರು, ಇವಾಗ ನಿತ್ವಿಗೂ ಅಷ್ಟೇ ಏನೇನು ಬೇಕೋ ಎಲ್ಲವನ್ನೂ ತಗೊಬರ್ತಾರೆ. ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅಮ್ಮಗೇನಂದರೆ ಫಸ್ಟ್ ನಾವು ಚೆನ್ನಾಗಿರಬೇಕು ಅನ್ನೋದೊಂದೇ ಥಾಟ್ ಅವ್ರು ಯೋಚನೆ ಮಾಡೋದು. ನನ್ನ ಮಕ್ಕಳು ಚೆನ್ನಾಗಿರಲಿ, ಅವ್ರಿಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ, ಟೈಮ್ ಟು ಟೈಮ್ ನಾವೇ ಎಲ್ಲ ನೋಡಬೇಕಲ್ವ ಅಂತಂದ್ಬಿಟ್ಟು. ಇನ್ನು ಚಿಕ್ಕದಾಗಿದ್ದಾಗ ಸಾಕ್ಸ್ ಎಲ್ಲ ತುಂಬ ತಂದಿರ್ತೀವಲ್ವ, ಎಲ್ಲ ಹಾಗೆ ಇದೆ. ಅದನ್ನು ಒಂದು ಇದಕ್ಕೆ ಹಾಕಿಟ್ಟಿದ್ದೀನಿ, ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ಏನೂ ಬಿಸಾಕ್ಲಿಕ್ಕೆ ಹೋಗಿಲ್ಲ ನಾನಂತೂ, ಎಲ್ಲನೂ ಅದೇ ಥರ ಇಟ್ಕೊಂಡಿದ್ದೀನಿ. ಅದರಿಂದನೇ ಆಲ್ಮೋಸ್ಟ್ ಪ್ಲೇಸ್ ಸರಿ ಹೋಗ್ತಿಲ್ಲ, ಎಲ್ಲನೂ ಅದೇ ಥರ ಇಟ್ಕೋತಾ ಇದ್ದೀನಲ್ವ, ಹಾಗಾಗಿ ಪ್ಲೇಸೇ ಸರಿ ಹೋಗ್ತಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಟವಲ್ಲು ನಿತ್ವಿ ಹುಟ್ಟಿದಾಗ ನಮ್ಮ ಭಾಸ್ಕರ್ ಇದ್ದಾರಲ್ವ ಅವ್ರ ಬ್ರದರ್ ತಂದಿದ್ದು ಸ್ವಲ್ಪ ಬಟ್ಟೆ. ಆ್ಯಂಡ್ ಹಾಗೆ ಇದನ್ನು ನಾನು ಯೂಸೇ ಮಾಡಿಲ್ಲ, ಬಟ್ ಯಾಕೋ ವೈಟ್ ಕಲರಲ್ಲ, ಹಾಗಾಗಿ ಯೂಸ್ ಮಾಡಿರಲಿಲ್ಲ. ಇನ್ನು ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ, ಇನ್ ಕೇಸ್ ನೆಕ್ಸ್ಟ್ ಏನಾದರೂ ಬೇಕಂದರೆ ಯೂಸ್ ಮಾಡ್ಕೋಬೋದು ಬಿಡು ಅನ್ನೋ ಥರ. ಅವ್ರ ಪಾಪ ಅಷ್ಟೊಂದು ಪ್ರೀತಿಯಿಂದ ತಂದಿದ್ದಾರಲ್ವ, ಹಾಗಾಗಿ ಇನ್ನೆಲ್ಲ
ಎಲ್ಲನೂ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನಾವು ಲಾಸ್ಟ್ ಟೈಮ್ ವಿಶಾಲ್ ಮಾರ್ಟ್ಗೆ ಹೋದಾಗ ಇನ್ನು ಸ್ವಲ್ಪ ನೈಟ್ ವೇರು ಆ್ಯಂಡ್ ಹಾಗೆ ಸ್ವಲ್ಪ ಶರ್ಟ್ಸ್ನ ತೊಗೊಬಂದಿದ್ವಲ್ಲ, ಇನ್ನು ಅದನ್ನು ಇತ್ತು. ಅದನ್ನು ನೈಟ್ ವೇರ್ ಇನ್ನೂ ಹಾಕಿಲ್ಲ, ಬಟ್ ಶರ್ಟ್ಸ್ನ ಯೂಸ್ ಮಾಡಿಬಿಟ್ಟಿದ್ದೀನಿ. ಈ ನಡುವೆ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಬರ್ತಿತ್ತಲ್ವ, ಇನ್ನು ಫಂಕ್ಷನ್ಸ್ಗೆಲ್ಲ ಶರ್ಟ್ಸ್ ಅದು ಬಂದುಬಿಟ್ಟು ನಾವು ಒಂಥರ ಬಟನ್ ಶರ್ಟ್ಸ್ ಎಲ್ಲ ತೊಗೊಂಡಿದ್ದು, ಇನ್ನು ಅದನ್ನು ಯೂಸ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ಇದರಲ್ಲಿ ಮತ್ತೆ ಹಿಂದೆಗೆ ಹಾಕಿರೋದ್ರಲ್ಲಿ ಒಂದು 2 ಪೇರ್ ಬಟ್ಟೆನ ತೊಗೊಂಡೆ. ಇದು ಬಂದುಬಿಟ್ಟು ಒಂದು ದೀಪಕ್ ಅವ್ರು ಕೊಡಿಸಿರೋದು, ನನ್ನ ಫ್ರೆಂಡ್ ಅವ್ರು ಕೊಡಿಸಿದ್ದು. ಈ ಬ್ರೌನ್ ಕಲರ್ ಇದೆ ಅಲ್ವಾ, ಇದು ಜೀನ್ಸ್ ಟೈಪ್ ಇರೋದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಕೊಡಿಸಿದ್ದು. ಇನ್ನು ನಾವು ನಿತ್ವಿ ಏನಂದರೆ ಸ್ವಲ್ಪ ದಪ್ಪ ಇದ್ದರು ಅಲ್ವ, ಪುಟ್ಟಿದಾಗಿದ್ದಾಗ ಸ್ವಲ್ಪ ದಪ್ಪ ಇರ್ತಾರಲ್ವ, ಮತ್ತು ಬೆಳೆಯೋ ಮಕ್ಳು ಏನು ಹಾಕ್ಬಿಡ್ತಾರೆ ಅಂದರೆ ಸಣ್ಣ ಹಾಕ್ಬಿಡ್ತಾರೆ. ಇನ್ನು ನಾವು ಆವಾಗ ಹಿಂದೆ ಇಟ್ಬಿಟ್ಟಿದ್ದೆ, ಇವಾಗ ಸ್ವಲ್ಪ ಉದ್ದ ಹಾಕ್ತಿದ್ದಾರೆ ಆ್ಯಂಡ್ ಹಾಗೆ ಸಣ್ಣ ಹಾಕ್ತಿದ್ದಾರಲ್ವ, ಇನ್ನು ಇವಾಗ ಹಾಕೋಣ ಅಂತಂದ್ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ರೆ ದಿಢೀರಂತ ನೆನಪು ಬರುತ್ತೆ, ಹಾಕ್ಕೋಬೋದು ಅಂತಂದ್ಬಿಟ್ಟು ಇದರಲ್ಲಿ ಇಟ್ಕೋತಾ ಇದ್ದೀನಿ. ಇನ್ನು ಮೇಲೆ ಇಟ್ಟಿದ್ದೀನಿ ಅಂದರೆ ಏನಾಗ್ಬಿಡುತ್ತೆ ಅಂದರೆ ನೋಡ್ಕೊಳ್ಳಲ್ಲ ಅಷ್ಟೊಂದು ಆಲ್ಮೋಸ್ಟ್ ಅಲ್ಲ ಅದರಲ್ಲಿ, ಹಾಗಾಗಿ ಇಲ್ಲಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಬಿಡ್ತು. ಇನ್ನು ನಾನು ಆಚೆ ಬರೋಷ್ಟೊತ್ತಿಗೆ ನವಿಲ್ಗರಿ ಯಾರೋ ತಂದು ಕೊಟ್ಟಾಗಿದ್ರು, ನಮ್ಮ ಮನೇಲಿ ಇಟ್ಟಿದ್ರು. ಇನ್ನು ನೋಡ್ತಾ ಇದ್ದರೆ ನವಿಲ್ಗರಿ ನೋಡಿ ಎಷ್ಟು ಚೆನ್ನಾಗಿದೆಯೋ. ನಮ್ಮ ಕಡೆ ಅಂತೂ ನವಿಲ್ಗರಿ ಸಿಕ್ಕಾಪಟ್ಟೆ ಸಿಗುತ್ತೆ, ಯಾಕಂದರೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಪಿಕಾಕ್ಸ್ ಅಂತೂ ಎಷ್ಟು ಬರುತ್ತೆ ಗೊತ್ತಾ, ನಮ್ಮ ತೋಟ ಹತ್ರ ಅಂತೂ ಎಷ್ಟು ಬರುತ್ತೋ ನೋಡಿ. ಮುಂಚೆಗೂ ಇವಾಗೂ ಡಿಫ್ರೆನ್ಸು ಎಲ್ಲ ಕ್ಲೀನ್ ಆಗಿಬಿಡ್ತು. ಇದೆಲ್ಲ ಆಲ್ಮೋಸ್ಟ್ ಒಂದು 15 ದಿನ ಇರುತ್ತೆ ಅಷ್ಟೇ, ಆಮೇಲೆ ಎಲ್ಲ ಮೆಸ್ ಆಗಿಬಿಡುತ್ತೆ. ಇನ್ನು ಒಳಗಡೆನೂ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮೂಟೆ ಹಾಕ್ಕೊಂಡಿದ್ದೀವಿ. ಒಂದು ರೂಮ್ಗೆಲ್ಲ ಕಂಪ್ಲೀಟಾಗಿ ಈ ಥರ ಮೂಟೆ ಹಾಕ್ಲಿಕ್ಕೆ ಬಿಟ್ಬಿಟ್ಟಿದ್ದೀವಿ. ಎಲ್ಲನೂ ಇದರಲ್ಲೇ ಹಾಕ್ಕೋತೀವಿ. ಇನ್ನು ನಾವು ವ್ಯವಸಾಯ ಮಾಡಿದಾಗ ಎಲ್ಲನೂ ಮನೆಯಲ್ಲೇ ಇದು ಮಾಡ್ಕೋತೀವಲ್ವ, ಹಾಗಾಗಿ ಎಲ್ಲನೂ ಇಲ್ಲೇ ಹಾಕ್ಕೊಬಿಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇವತ್ತು ಒಂದು ಮದುವೆಗೆ ಹೋಗಬೇಕಾಗಿತ್ತು, ನನ್ನ ಜೂನಿಯರ್ದು ಮದುವೆ ಇತ್ತು. ಇನ್ನು ಅವ್ರು ಇನ್ವೈಟ್ ಮಾಡಿದರೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇನ್ನು ಹತ್ರನೇ ಇತ್ತು, ಹಾಗಾಗಿ ಬಂದ್ವಿ. ನಾವು ಬರೋಷ್ಟೊತ್ತಿಗೆ 9 ಗಂಟೆ ಮೇಲೆ ಆಗಿಬಿಟ್ಟಿತ್ತು, 9, 15, 20 ಹಾಗಾಗಿತ್ತು. ಇನ್ನು ಹತ್ರನೇ ಅಲ್ವಾ. ನಮ್ಮ ಕಡೆ ಹೇಗೆ ಅಂದರೆ ಲೋಕಲಲ್ಲಿ ಮದುವೆ ಮಾಡಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಅಲ್ಲೆಲ್ಲರೂ ಬರೋದು ಸ್ವಲ್ಪ ಲೇಟೇ. ಇನ್ನೆಲ್ಲ 10, 11, 12 ಗಂಟೆವರೆಗೂ ನಡೀತಾ ಇರುತ್ತೆ ಇವೆಲ್ಲ. ಇನ್ನು ನಾವು ಬರೋಷ್ಟೊತ್ತಿಗೆ 9:30 ಆಗೋದು ಆ ಥರ ಆಗಿಬಿಡ್ತು. ಇನ್ನು ಬಂದು ಇನ್ನೆಲ್ಲ ಒಂಥರ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ಸ್ವಲ್ಪ ತಲ್ಲಿ ಮಾತಾಡ್ಕೊಂಡು ಕೂತು ಇನ್ನು ನೆಕ್ಸ್ಟ್ ಊಟ ಮಾಡ್ಲಿಕ್ಕೆ ಅಂತ ಬಂದ್ವಿ. ಇನ್ನು ಊಟನೂ ತುಂಬ ಚೆನ್ನಾಗಿ ಮಾಡಿದರು, ಆಲ್ಮೋಸ್ಟ್ ಅಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸೂ ಮಾಡಿದರು. ಊಟ ತುಂಬ ಚೆನ್ನಾಗಿತ್ತು. ಇನ್ನು ಊಟ ಮುಗಿಸ್ಕೊಬಿಟ್ಟು ಆಚೆಗೆ ಬಂದ್ವಿ. ಇನ್ನು ಅಷ್ಟರಲ್ಲಿ ಇನ್ನು ಇಲ್ಲಿ ಅವರು ಡಿಜೆನ ಅರೇಂಜ್ ಮಾಡಿಸಿದ್ರು. ಇನ್ನು ಸ್ವಲ್ಪ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ. ಜನ ಅಂತೂ ತುಂಬ ಜನ ಇದ್ದರು. 10 ಗಂಟೆ ಆಗಿದೆ, 10 ಗಂಟೆ ಮೇಲೆ ಆಗಿಬಿಟ್ಟಿದೆ. ಜನನೂ ತುಂಬ ಜನ ಇದ್ದರು. ನಮ್ಗೆ ಲೋಕಲಲ್ಲಿ ಮಾಡಿದ್ರೆ ಇದೊಂದು ಬೆನಿಫಿಟ್ಟು, ತುಂಬ ಜನ ಬರ್ತಾರೆ, ತುಂಬ ಜನ ಲೇಟ್ ಆದರೂ ಇರ್ತಾರೆ. ಹತ್ರನೇ ಅಲ್ವಾ, ಅವ್ರ ಮನೆಗಳಿಗೆ ಹೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗಲ್ಲ. ಹಾಗಾಗಿ ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲೇ ನಮ್ಮ ಮದುವೆನೂ ನಡೆದಿದ್ದು. ನಮಗೇನು ಅಂದರೆ ಇದು ಬಂದುಬಿಟ್ಟು TTD ಕಲ್ಯಾಣ ಮಂಟಪ ಗಣಬಂಡಿ ಹತ್ರ ಇರುತ್ತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಹಾಗೆ ಅದ್ರ ಪಕ್ಕದಲ್ಲೇ TTD ಕಲ್ಯಾಣ ಮಂಟಪ ಇದೆ. ಇದು ಎಲ್ಲ ಟ್ರಸ್ಟ್ ಬರುತ್ತಲ್ವ, ಅದರಲ್ಲಿರೋದು. ನಮಗೆ ಬಡ್ಜೆಟ್ ಫ್ರೆಂಡ್ಲಿ ಕೂಡ, ತುಂಬ ಕಾಸ್ಟ್ ಏನು ಹಾಕಲ್ಲ. ಚೌಟ್ರಿ ಇದೆಲ್ಲ ತುಂಬ ರೀಸನಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗೂ ಇರುತ್ತೆ, ಮೇಂಟೆನೆನ್ಸು ಚೆನ್ನಾಗೇ ಇದೆ, ಪರವಾಗಿಲ್ಲ. ಇನ್ನು ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಮದುವೆಗಳೇನಾದರೂ ನಡೀತಿದೆ ಅಂದರೆ 100% ಮದುವೆಗಳೆಲ್ಲ ಇಲ್ಲೇ ನಡಿಬೇಕು. ಇಲ್ಲಿ ನಡೆದ್ರೇ ನಮಗೆ ಜನ ಜಾಸ್ತಿ ಬರೋದು, ಇಲ್ಲಾಂದರೆ ಇಷ್ಟು ಜನ ಬರಲಿಕ್ಕೆಲ್ಲ ಹೋಗಲ್ಲ. ನಮ್ಮ ಮದುವೆ ಟೈಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ, ಎಷ್ಟು ಜನ ಬಂದಿದ್ರಂದರೆ ಅಟ್ಲೀಸ್ಟ್ ಫೋಟೋಸ್ ತೆಗೆಸ್ಕೊಳ್ಳಿಕ್ಕೆಲ್ಲ ಆಲ್ಮೋಸ್ಟ್ ಆಲ್ ಒಂದು ಗಂಟೆ 1.5 ಗಂಟೆ ನಿಲ್ಲೋಷ್ಟು ಜನ ಬಂದುಬಿಟ್ಟಿದ್ರು. ನಮಗೆ ಈ ಥರ ಹತ್ರ ಇರೋದ್ರಿಂದ ತುಂಬ ಜನ ಬರ್ತಾರೆ, ಗಾಡಿಗಳಲ್ಲಿ ಎಲ್ಲದರಲ್ಲಿ ಬರ್ತಾರೆ. ಬಸ್ಸಿಗೆ ಯಾರೂ ವೆಯ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಇದೇ ಮದುವೆಗಳು ನಾವು ದೂರ ಎಲ್ಲಾದರೂ ಮಾಡಿಬಿಟ್ಟಿದ್ದೀವಿ ಅಂದರೆ ನಮ್ಗೆ ಜನ ಬರೋದೇ ಇಲ್ಲ. ಇದೊಂದು ದೊಡ್ಡ ರೀಸನ್ನು. ನಮ್ಮ ಮದುವೆ ಟೈಮಲ್ಲಿ ಎಲ್ಲಾದರೂ ಏನು ಹೇಳಿದ್ರಂದರೆ ಬಂದಿರೋರು, ನಿಮಗೆ ಸ್ವಲ್ಪ ತುಂಬ ಜನ ಬರ್ತಿದ್ದಾರಲ್ಲ, ನೀವು ಯಾಕೆ ಇನ್ನು ಸ್ವಲ್ಪ ದೊಡ್ಡ ಚೌಟ್ರಿ ಬುಕ್ ಮಾಡ್ಕೋಬಾರ್ದಿತ್ತು ಅಂತ ಅಂದ್ಬಿಟ್ಟು, ನಾವೇನಾದರೂ ದೊಡ್ಡದು ಮಾಡ್ಕೊಂಡಿದ್ದಿದ್ರೆ ಇಲ್ಲಿಗೆ ಬರೋ ಜನ ಬೇರೆ ಕಡೆ ಮಾಡಿದ್ರೆ ಖಂಡಿತ ನಮಗೆ ಬರಲ್ಲ. ಹಾಗಾಗಿ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಮ್ಮ ಲೋಕಲ್ ಕಡೆ ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಅಲ್ಲೇ ಮದುವೆ ಕನ್ಫರ್ಮಾಗಿ ಮಾಡೋದು. ಇನ್ನಲ್ಲಿ ಅದು ಬೆರಲ್ ದೇವಸ್ಥಾನ ಇದೆ ಅಲ್ವಾ, ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಅಲ್ಲೇ ಮಾಡ್ಕೋತೀವಿ. ಆ್ಯಂಡ್ ನಮ್ಮ ಮನೆ ದೇವರು ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ, ಹಾಗಾಗಿ ಇನ್ನು ಅಲ್ಲೇ ಮಾಡ್ಕೊಂಡಿದ್ದು. ಇನ್ನು ನೆಕ್ಸ್ಟ್ ಏನು ಅಂದರೆ ನನ್ನ ರಾಯಲ್ಪಾಡ್ ಕ್ರಾಸ್ ಮಾಡ್ಕೊಬರ್ಬೇಕಲ್ಲ, ಎಷ್ಟು ನಿಶಬ್ದವಾಗಿತ್ತು ಗೊತ್ತಾ, ರಾತ್ರಿ ಟೈಮ್ ಹಾಕ್ಬಿಟ್ಟಿತ್ತಲ್ವ, ಹಾಗಾಗಿ ತುಂಬ ನಿಶಬ್ದವಾಗಿತ್ತು. ಇನ್ನು ಪೆಟ್ರೋಲ್ ಖಾಲಿ ಹಾಕ್ಬಿಟ್ಟಿದೆ ಅಂತಂದರು. ನನ್ನ ಹಸ್ಬೆಂಡ್ ಸರಿ ಹಾಗೆ ಹಾಕ್ಸ್ಕೊಂಡು ಹೋಗೋಣ, ಏನೋ ಇಷ್ಟು ದೂರ ಬಂದಿದ್ದೀವಲ್ವ ಅಂತಂದರು. ಇನ್ನು ನೈಟಲ್ಲಿ ನಿಮಗೂ ಒಂದು 2 ಕಿಲೋಮೀಟರ್ ಸ್ವಲ್ಪ ಒಂದು ಪುಟ್ಟ ರೈಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಬಂದರು. ಇನ್ನು ಪೆಟ್ರೋಲ್ ಹಾಕ್ಸ್ಕೊಬಿಟ್ಟು ನಾನು ನೆಕ್ಸ್ಟ್ ಓಡೋಣ ಅಂತಂದ್ಬಿಟ್ಟು ಓಡ್ತಾ ಇದ್ದೀವಿ. ಇನ್ನು ನಮಗೆ ಟೈರ್ಗೆ ಸ್ವಲ್ಪ ಗಾಳಿ ಬ್ಲೋ ಕಮ್ಮಿ ಆಗಿಬಿಟ್ಟಿತ್ತು. ಇನ್ನು ಹಾಗಾಗಿ ಅದನ್ನು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಕೋತಿದ್ರು. ಇದು ಆ್ಯಕ್ಚುಲಿ ಹೊಸ್ದಾಗಿ ಆಗಿದೆ ಈ ಪೆಟ್ರೋಲ್ ಬಂಕ್. ಆ್ಯಂಡ್ ಇದ್ರ ಪಕ್ಕದಲ್ಲೇ ಏನು ಅಂದರೆ ಇಲ್ಲೆಲ್ಲ ಇವಾಗ ಅದೇನದು ಮೌಂಟೇನ್ ವ್ಯೂ ಅಂತ ಅಂದ್ಬಿಟ್ಟು ಒಂದು ಇದು ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಿದ್ದಾರೆ. ಆ್ಯಂಬಿಯನ್ಸ್ ಅಂತೂ ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ ನೋಡಲಿಕ್ಕೆ. ಇನ್ನು ಪಿಜ್ಜಾ, ಬರ್ಗರು, ಇನ್ನು ಚಿಕನ್ ಈ ಥರ ಎಲ್ಲ ಸಿಗುತ್ತೆ ಇಲ್ಲಿ ಅಂತಂದರು. ನಮ್ಮ ಕಡೆ ಹಳ್ಳಿ ಕಡೆ ಅಲ್ವಾ, ಹಾಗಾಗಿ ಈ ಥರವೇನೂ ಸಿಗಲ್ಲ. ಇದೇ ಫಸ್ಟ್ದು ಆಗಿರೋದು.
ಇನ್ನೊಂದು ಸಲ ಬಂದಾಗ ಖಂಡಿತ ವೀಡಿಯೋ ಮಾಡಿ ಶೇರ್ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ಮನೆಗೆ ರೀಚ್ ಆಗಿಬಿಟ್ವಿ. ಅಲ್ಲೇ ಇದೆ, ಎಲ್ಲನೂ ಎತ್ತಿಟ್ಕೋಬೇಕು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಇನ್ನೊಂದು ನೋಡ್ತಾ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಪ್ಲೀಸ್ ಸಬ್ಸ್ಕ್ರೈಬ್.